ನಮಸ್ಕಾರ. ನಿಮ್ಮ ಜೊತೆ ಇದೆ PNS ನ್ಯೂಸ್ ನೆಟ್ವರ್ಕ್. ನೀವು ನೋಡ್ತಿದ್ದೀರಾ PNS ವಿಸ್ತಾರ. ನಾನು ನಿಖಿಲ್ ಜೋಶಿ. ಸ್ವಾಗತ ನಿಮಗೆ ವಿಶೇಷ ಸಂದರ್ಶನಕ್ಕೆ. ನನ್ನ ಜೊತೆ ಈ ಸಂದರ್ಶನದಲ್ಲಿ ಇರೋರು ಮ್ಯಾನ್ ಆಫ್ ದಿ ಅವರ್, ಮ್ಯಾನ್ ಆಫ್ ದ ಮೂಮೆಂಟ್, ಪರ್ಹ್ಯಾಪ್ಸ್ ಮುಂದಿನ ಒಂದು ತಿಂಗಳಿಗೆ ಇವರೇ ಮ್ಯಾನ್ ಆಫ್ ದ ಮಂತ್ ಅಂತ ಕೂಡ ಹೇಳ್ಬೋದು. ಅನ್ಬು ಕುಮಾರ್ ಸರ್, ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ನಮಸ್ತೆ. ರಾಜ್ಯದ ಚೀಫ್ ಎಲೆಕ್ಟೋರಲ್ ಆಫೀಸರ್ ಅವರ ಒಂದು ಕೆಲಸ ಇವತ್ತಿಂದ ಭಾಳ ಒಂದು ತೀವ್ರ ಗತಿಯನ್ನು ಪಡಿತಿದೆ. ಯಾಕಂದರೆ ನೀವು ವಿಶೇಷ ತೀವ್ರ ಪರಿಷ್ಕರಣೆಯ ಪ್ರಕ್ರಿಯೆಯನ್ನು ಶುರು ಮಾಡಿದ್ದೀರಿ, ದ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಪ್ರಾಸೆಸ್. ಸರ್, ಮೊದಲನೇದಾಗಿ ನಮ್ಮ ಮೋಸ್ಟ್ ಕಾಮನ್ ಪ್ರಶ್ನೆ ಅಂದರೆ ಇದು ವರ್ಷ ನಡೆಯುತ್ತಲ್ವ ಸರ್ ರಿವಿಷನ್ನು? ಎಲೆಕ್ಟೋರಲ್ ಲಿಸ್ಟ್ದು, ಮತದಾರರ ಪಟ್ಟಿದು ಪರಿಷ್ಕರಣೆ ಪ್ರತಿ ವರ್ಷನೂ ನಡೆಯುತ್ತೆ. ಇದರಲ್ಲಿ ವಾಟ್ ಇಸ್ ಸೋ ಸ್ಪೆಷಲ್ ಅಬೌಟ್ ದಿಸ್ ಇಂಟೆನ್ಸಿವ್ ರಿವಿಷನ್ ಸರ್? ಸೊ ಎಲ್ಲರೂ ನಮಸ್ಕಾರ. ಈಗ ಮತದಾರ ಪಟ್ಟಿಯನ್ನು ನಾವು ಎರಡು ರೀತಿಯಾಗಿ ಪರಿಷ್ಕರಣೆ ಮಾಡ್ತೀವಿ. ದೇರ್ ಆರ್ 2 types ಆಫ್ ರಿವಿಷನ್ ಇನ್ ಎಲೆಕ್ಟ್ರಲ್ ರೋಲ್. ಒಂದು ಸ್ಪೆಷಲ್ ಸಮ್ಮರಿ ರಿವಿಷನ್ ವಿಚ್ ಹ್ಯಾಪನ್ಸ್ ಎವ್ರಿ ಇಯರ್. ಅದು ಪ್ರತಿ ವರ್ಷ ಮಾಡ್ತೀವಿ, January 1 ಆ ರೀತಿ ಡೇಟ್ ಕೊಟ್ಟು, ಪ್ಲಸ್ ಅದು ಕಂಟಿನ್ಯೂಸ್ ಅಪ್ಡೇಷನ್ ಇರ್ತದೆ. ದಟ್ಸ್ ಕಾಲ್ಡ್ ಸ್ಪೆಷಲ್ ಸಮ್ಮರಿ ರಿವಿಷನ್. ಇನ್ನೊಂದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಇದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಯಾವಾಗ ಆದೇಶ ಮಾಡುತ್ತದೋ, ವಿಶೇಷವಾಗಿ ಒಂದು ಪರಿಷ್ಕರಣೆ ಮಾಡಬೇಕಂತ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಯಾವಾಗ ಅನಿಸುತ್ತದೋ ಆವಾಗ ಅವರು ಆದೇಶ ಮಾಡ್ಬೋದು. ಇದು ಎರಡು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ಪ್ರಕಾರ ಇರುವ ಅಧಿಕಾರ ಆಗಿರ್ತದೆ. ಸೊ ಸ್ಪೆಷಲ್ ಸಮ್ಮರಿ ರಿವಿಷನಲ್ಲಿ ನಾರ್ಮಲ್ ನಾವು ಪ್ರತಿಯೊಂದು ವೋಟರ್ನು ವೆರಿಫೈ ಮಾಡೋಕ್ಕೆ ಹೋಗೋದಿಲ್ಲ. ಆವಾಗ ಯಾರಿಗೆ ಅಡಿಷನ್, ಯಾರಿಗೆ ಡೆಲಿಷನ್, ಯಾರಿಗೆ ಕರೆಕ್ಷನ್ ಮತ್ತು ಚೇಂಜಸ್ ಬೇಕು ಅವರು ಬಂದು ಮನವಿ ಕೊಡ್ತಾರೆ. ಫಾರ್ಮ್ 6, 7, 8 ಅಂತ ಫಾರ್ಮ್ ಸಬ್ಮಿಟ್ ಮಾಡ್ತಾರೆ. ಅದನ್ನು ಮಾತ್ರ ನಾವು ಅಪ್ಡೇಟ್ ಮಾಡ್ತೀವಿ. ದಟ್ಸ್ ಕಾಲ್ಡ್ ಸ್ಪೆಷಲ್ ಸಮ್ಮರಿ ರಿವಿಷನ್. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನಲ್ಲಿ ವಿ ವುಡ್ ವಾಟ್ ಸೇ ವೆರಿಫೈ ಈಚ್ ಆ್ಯಂಡ್ ಎವ್ರಿ ವೋಟರ್. ಹಾಗಂದರೆ ನಾವು ಈಗ ಏನು ಮಾಡ್ತೀವಿ ಅಂತ ಕೇಳಿದರೆ, ಕರ್ನಾಟಕದಲ್ಲಿ ಆ್ಯಸ್ ಆಫ್ ನೌ 5,54,34,312 ವೋಟರ್ ಇದ್ದಾರೆ ಆನ್ 16/6/2026. ಆ ಡೇಟ್ಗೆ ಎಲೆಕ್ಟ್ರೋಲ್ ಫ್ರೀಸ್ ಮಾಡಿದ್ವಿ. ಅವ್ರು ಪ್ರತಿ ಅಷ್ಟೊಂದು ಜನಕ್ಕೂ ನಾವು ಎನ್ಯುಮರೇಷನ್ ಫಾರ್ಮ್ 2 ಸೆಟ್ಟನ್ನು ಪ್ರಿಂಟ್ ಮಾಡಿ, ಮೋರ್ ದೆನ್ 11 crore ಪ್ಲಸ್ ಫಾರ್ಮ್ಸ್ ಪ್ರಿಂಟ್ ಮಾಡಿ, ಪ್ರತಿಯೊಂದು ಮನೆಗೆ ನಮ್ಮ 59,000 BLOಗಳ ಮುಖಾಂತರ ಎನ್ಯುಮರೇಷನ್ ಫಾರ್ಮನ್ನು ಪ್ರತಿಯೊಂದು ಮತದಾರರ ಮನೆಗೆ ವಿತರಣೆ ಮಾಡ್ತೀವಿ. ಸೊ ಇದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಇದರಲ್ಲಿ ಏನು ಮಾಡ್ತೀವಿ ಅಂತ ಕೇಳಿದರೆ, ಮತದಾರರ ವಿನಂತಿ ಏನಂತ ಕೇಳಿದರೆ, ಈ ಸಂದರ್ಭದಲ್ಲಿ ಎನ್ಯುಮರೇಷನ್ ಫಾರ್ಮ್ ತಮ್ಮ ಮನೆಗೆ ಬಂದ ನಂತರ ತಾವು ಫೋಟೋ ಹಳೆದಿದ್ದರೆ ಹೊಸ ಫೋಟೋನ ಹಚ್ಚಿಕೊಡ್ಬೇಕು ಮತ್ತು ಫಿಲ್ ಮಾಡಬೇಕು. ಫಿಲ್ ಮಾಡುವಾಗ 2002ರ SIR, ಲಾಸ್ಟ್ SIR ಯಾವಾಗ ಆಯಿತು ಅದರ ಮಾಹಿತಿಯನ್ನು ಅದರಲ್ಲಿ ಕೊಡಬೇಕು. ತಮ್ಮದಿದ್ದರೆ ತಮ್ಮದು, ಅಥವಾ ತಮ್ಮ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿ ಯಾರಿದ್ರೆ ಅವ್ರದ್ದು ಮಾಹಿತಿ ಕೊಡ್ಬೋದು. ಆಮೇಲೆ ಸಹಿ ಮಾಡಬೇಕು, ಮಾಡಿ ವಾಪಸ್ ಕೊಡಬೇಕು. ಸೊ ವಿ ವಿಲ್ ಬಿ ರೀಚಿಂಗ್ ಈಚ್ ಆ್ಯಂಡ್ ಎವ್ರಿ ಎಲೆಕ್ಟರ್ ಫ್ರಮ್ ಅವರ್ ಸೈಡ್. ಸೊ ದಟ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ SSR ಆ್ಯಂಡ್ SIR. ಸರ್, ಈಗ ನೀವು ಹೇಳಿದ್ರಿ ಮನೆಯಲ್ಲಿರೋರು 2002 SIR ಲಿಸ್ಟ್ ಪ್ರಕಾರ ಅದರ ಡೀಟೇಲ್ಸನ್ನ ಕೊಡಬೇಕಾಗ್ತದೆ ಅಂತ. ಫಾರ್ ಎಕ್ಸಾಂಪಲ್ ಸರ್, ನಾನು ಇನ್ನು ಮುಂದಿನ 20 ನಿಮಿಷ ಏನೇನು ಪ್ರಶ್ನೆ ಕೇಳ್ತೀನಿ ಎಲ್ಲ ಕಾಮನ್ ಮ್ಯಾನ್ ಪ್ರಶ್ನೆಗಳೇ ಸರ್. ಎಸ್ ಸರ್, ನಮ್ಮ ಮನೆಯಲ್ಲಿ ಈ 2002ನಲ್ಲಿ ಇದ್ದವ್ರು ಇವತ್ತಿಲ್ಲ. ನಾನು ಅವತ್ತಿನ ದಿನ ನನ್ನ ಹೆಸರು ಅವತ್ತಿನ ಪಟ್ಟಿನಲ್ಲಿ ಇರಲಿಲ್ಲ. ನಾನೇನು ಮಾಡಬೇಕು? ಈಗ ಮೊದಲನೇದು, ಯಾಕೆ 2002 ಡೇಟಾ ಕೇಳ್ತಾರೆ ಎಂದು ಮೊದಲನೇ ಪ್ರಶ್ನೆ ಇರ್ಬೋದು. ನಾನು ಹಲವಾರು ಸಾರಿ ಕ್ಲಾರಿಫೈ ಮಾಡಿದ್ದೀನಿ. ಅಗೇನ್ ಅಟ್ ದ ಕಾಸ್ಟ್ ಆಫ್ ರಿಪಿಟೇಷನ್ ಐ ಲೈಕ್ ಟು ಕ್ಲಾರಿಫೈ ಒನ್ಸ್ ಅಗೇನ್. 2002 ಅಲ್ಲಿ ಕಳೆದ SIR ಆಯಿತು. ಲಾಸ್ಟ್ SIR ಹ್ಯಾಪನ್ ಇನ್ 2002. ಅದು 9ನೇ ಸಾರಿ ಈ ದೇಶದಲ್ಲಿ ಆ SIR ಆಗಿರೋದು. ಸೊ SIR ಅಲ್ಲಿ ಒಬ್ಬರದ್ದು ಹೆಸರು ಪಟ್ಟಿಯಲ್ಲಿ ಇದ್ದರೆ ಇಟ್ ಈಸ್ ಬಿ ಟೇಕನ್ ಆ್ಯಸ್ ಎ ಪ್ರೊಬೇಟಿವ್ ಪ್ರೂಫ್ ಫಾರ್ ಸಿಟಿಸನ್ಶಿಪ್ ಅಂತ. ಹಾಗಾದರೆ ಒಬ್ಬರು ಮತದಾರರ ಪಟ್ಟಿಯಲ್ಲಿ ತನ್ನ ಹೆಸರು ನೋಂದಣಿ ಮಾಡಬೇಕಾದ್ರೆ ಎಲೆಕ್ಟರ್ಗೆ ಏನೇನು ಕ್ವಾಲಿಫಿಕೇಷನ್ ಇರಬೇಕಂತ ಕೇಳಿದರೆ, ಒಂದು ಅವರು ಭಾರತ ದೇಶದ ಪ್ರಜೆ ಆಗಿರಬೇಕು, ಎರಡನೇದು ಅವರು 18 ವಯಸ್ಸು ತುಂಬಿರಬೇಕು, ಮೂರನೇದು ಅವರ ಸೌಂಡ್ ಮೈಂಡ್ ಇರಬೇಕು, ನಾಲ್ಕನೇದು ಯಾವುದೇ ಕೋರ್ಟಿಂದ ಬಾರಾಗಿರಬಾರ್ದು. ಸೊ SIR 2002 ಅಲ್ಲಿ ಅವ್ರ ಹೆಸರು ಇದ್ದರೆ ಇಟ್ ಈಸ್ ಟೇಕನ್ ಎಸ್ ಎ ಪ್ರೊಬೇಟಿವ್ ಪ್ರೂಫ್ ಫಾರ್ ಸಿಟಿಸನ್ಶಿಪ್. ಸೊ ನಾವು ಮ್ಯಾಪಿಂಗ್ ಮಾಡೋದು ಯಾಕೆ ಅಂತ ಕೇಳಿದರೆ, ಒಂದು ತನ್ನ ಹೆಸರು SIR ಅಲ್ಲಿ 2002 ಅಲ್ಲಿ ಇದ್ದರೆ ಅವರು ಸಿಟಿಸನ್ ಅಂತ ಆಟೋಮೆಟಿಕಾಗಿ ನಾವು ತೊಗೋಬೇಕಾಗ್ತದೆ. ಇಟ್ಸ್ ಎ ಪ್ರೊಬೇಟಿವ್ ಪ್ರೂಫ್. ಎರಡನೇದು, ಈಗ ತಂದೆ ಹೆಸರು SIR ಅಲ್ಲಿ 2002 ಅಲ್ಲಿ ಇದ್ದ ಮೇಲೆ ಮಗ ಮತ್ತೇನಾದ್ರು ಸಿಟಿಸನ್ ಪ್ರೂವ್ ಮಾಡಬೇಕಿಲ್ಲ. ಅವರು ನನ್ನ ತಂದೆ ಹೆಸರು ಇತ್ತು ಅಂತ ಹೇಳಿದರೆ ಸಾಕು, ಅದನ್ನೇ ತೊಗೊಳ್ತೀವಿ. ಉದಾಹರಣೆಗೆ ನನ್ನೇ ತೊಗೊಳ್ಳಿ. ನಾನು 2002 ನಂದು ಹೆಸರು ಇತ್ತು, ನಾನು ಈಗ ಅದನ್ನೇ ಕೊಟ್ಟಿದ್ದೀನಿ. ನನ್ನ ಮಗಂದು 2002 ಹೆಸರು ಇರಲಿಲ್ಲ. ಅವನೇನು ಮಾಡಬೇಕು? ನನ್ನ ತಂದೆದು ಹೆಸರಿತ್ತು, ತನ್ನ ತಂದೆ ಕೊಟ್ಟರೆ ಸಾಕಾಗ್ತದೆ. ಸೊ ಇದು ಸೆಲ್ಫ್ ಮ್ಯಾಪಿಂಗ್, ಇನ್ನೊಂದು ಪ್ರೋಜನಿ ಮ್ಯಾಪಿಂಗ್. ಇಟ್ ಈಸ್ ಟೇಕನ್ ಆಸ್ ಎ ಪ್ರೊಬೇಟಿವ್ ಪ್ರೂಫ್ ಫಾರ್ ಸಿಟಿಸನ್ಶಿಪ್. ಸೊ ದಟ್ಸ್ ಎ ರೀಸನ್ ಫಾರ್ ಕಲೆಕ್ಟಿಂಗ್ SIR2 ಡೇಟಾ. ಈ ಡೇಟಾವನ್ನು ಹೆಂಗೆ ಕಲೆಕ್ಟ್ ಮಾಡಿಕೊಳ್ಳೋದು ಅಂತ ಜನರಿಗೆ ಡೌಟ್ ಇದೆ. ಈಗ ಹಲವಾರು ಸರಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ನಮ್ಮ EC ನೆಟ್ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡ್ರೆ ದೇ ಕುಡ್ ಈಸಿಲಿ ಟ್ರ್ಯಾಕ್ ಇಟ್. ಅದಕ್ಕೆ ಉಂಟಾದ ಎಲ್ಲ ಮಾಡ್ಯೂಲ್ಸ್ ನಾವು ಕೊಟ್ಟಿದ್ದೀವಿ. ಈಗ ಇನ್ನೊಂದು ನೋಡಿದರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವ 5,54,34,312 ವೋಟರ್ಸಲ್ಲಿ 91.67% ಆಫ್ ದಿ ವೋಟರ್ಸ್ ಆರ್ ಮ್ಯಾಪ್ಡ್ ಆಲ್ರೆಡಿ.
ನಮ್ಮ ಬಿ ಎಲ್ ಒಗಳು ಮಾಡಿದ್ದಾರೆ. ಸಮ್ ಕಾನ್ಸ್ಟಿಟ್ಯೂನ್ಸಿ ಹ್ಯಾವ್ ಮ್ಯಾಪ್ಡ್ ಮೋರ್ ದನ್ 99%. ಇಫ್ ಯು ಟೇಕ್ 224 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಇನ್ ಕರ್ನಾಟಕ, 186 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಹ್ಯಾವ್ ಮ್ಯಾಪ್ಡ್ ಮೋರ್ ದನ್ 90% ಆಫ್ ದಿ ವೋಟರ್ಸ್. 126 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಹ್ಯಾವ್ ಮ್ಯಾಪ್ಡ್ ಮೋರ್ ದನ್ 95% ಆಫ್ ದಿ ವೋಟರ್ಸ್. ಸೊ ಜಿ ಬಿ ಏರಿಯಾ ಮಾತ್ರ 78% ಆಗಿದೆ. ಬಟ್ ಮ್ಯಾಪಿಂಗ್ ವಿಲ್ ಸ್ಟಿಲ್ ಕಂಟಿನ್ಯೂ ಇನ್ ಜುಲೈ ಆಲ್ಸೋ. ಅದರಿಂದ ಮ್ಯಾಪಿಂಗ್ ಆಗಿಲ್ಲ ಅಂದರೆ ಅದಕ್ಕಿಂತ ತೊಂದರೆ ಏನಿಲ್ಲ, ಇನ್ನು ಮುಂದೆ ಮ್ಯಾಪಿಂಗ್ ಮಾಡಿಕೋಬಹುದು. ಸರ್, ನನ್ನ ವೀಕ್ಷಕರ ಬೆನಿಫಿಟ್ಗಾಗಿ ಕೇಳ್ತೀನಿ, ಎಸ್, ಮ್ಯಾಪಿಂಗ್ ಅಂದರೆ ಏನು ಸರ್? ವಾಟ್ ಈಸ್ ಮ್ಯಾಪಿಂಗ್? ಮ್ಯಾಪಿಂಗ್ ಅಂದರೆ ಏನಿಲ್ಲ, ತಮ್ಮ ಹೆಸರು ಅಥವಾ ತಮ್ಮ ಪ್ರೋಜನಿ ಯಾರ ರಿಲೇಟಿವ್ಸ್ ಹೆಸರು ಯಾರಾವುದು 2002 ವೋಟರ್ ಲಿಸ್ಟಲ್ಲಿ ಇತ್ತಾ ಎಂದು ನೋಡುವುದು ಅಷ್ಟೇ, ಬೇರೆ ಏನಿಲ್ಲ. ಅದು ಬಿ ಎಲ್ ಒ ಆ್ಯಸ್ ಎ ಟೇಬಲ್ ಎಕ್ಸೈಸ್ ಅವ್ರು ಈಗಾಗಲೇ ಮಾಡಿದ್ದಾರೆ. ಸೊ ಯಾರಿಗಾರು ಜನರಿಗೆ ತಂದು ಹೆಸರು 2002 ಇತ್ತಾ ಇಲ್ಲವ ಅಂತ ಡೌಟ್ ಇದ್ದರೆ ನಮ್ಮ ಬಿ ಎಲ್ ಒ ಮನೆಗೆ ಎನ್ಯುಮರೇಷನ್ ಫಾರ್ಮ್ ತೊಗೊಂಬರುವಾಗ ಕೇಳಿದರೆ ಬಿ ಎಲ್ ಒನೇ ಹೆಲ್ಪ್ ಮಾಡ್ತಾರೆ. 2002 ಹೆಸರು ಇತ್ತು ಅಂದರೆ ದಟ್ ಪರ್ಸನ್ ಇಸ್ ಮ್ಯಾಪ್ಡ್, ಅವ್ರನ್ನ ಗುರುತಿಸಿದ್ದೀರಿ ನೀವು? ಗುರುತಿಸ್ತೀವಿ ಅಷ್ಟೇ. ಅಕಸ್ಮಾತ್ ಇರಲಿಲ್ಲ ಅಂದರೆ ವಾಟ್ ಅಬೌಟ್ ದಿ ಅನ್ಮ್ಯಾಪ್ಡ್? ಈಗ ಇನ್ನೂ ಮ್ಯಾಪಿಂಗ್ ಆಗದೆ ಬಾಕಿ ಇರೋರು ಸುಮಾರು 40 ಲಕ್ಷ ಜನ ಇದ್ದಾರೆ ಅಂತ ಇಟ್ಟುಕೊಳ್ಳಿ, ವೋಟರ್ಸ್ ಇದ್ದಾರೆ. ಈಗ ಆ ಪ್ರಾಸೆಸ್ ಈಗಲೂ ನಡೀತಾ ಇರ್ತದೆ, ಮ್ಯಾಪಿಂಗ್ ಆಗ್ತದೆ. ಬಟ್ ಈಗ ಏನಾಗ್ತದೆ, ಯಾರಿಗೊಬ್ಬರಿಗೆ ಮ್ಯಾಪಿಂಗ್ ಆಗಿಲ್ಲ, ಏನು ಮಾಡೋದು? ತಾವು ಕೇಳೋದು ಕರೆಕ್ಟ್ ಇದೆ. ಮ್ಯಾಪಿಂಗ್ ಆದ್ರೂ ಸರಿ, ಆಗಿಲ್ಲ ಅಂದ್ರೂ ಸರಿ, ಎನ್ಯುಮರೇಷನ್ ಫಾರ್ಮ್ ತಮ್ಮ ಮನೆಗೆ ಬರ್ತದೆ. ಒಂದು. ಎರಡನೇದು, ತಮ್ಮ ಹತ್ರ ಮ್ಯಾಪಿಂಗ್ ಡೇಟಾ ಇದ್ದರೆ ಪ್ಲೀಸ್ ಫಿಲ್ ಇಟ್. ಇಫ್ ಯು ಡೋಂಟ್ ಹ್ಯಾವ್ ದ ಡೇಟಾ ಯು ಕ್ಯಾನ್ ಆಸ್ಕ್ ದಿ ಬಿ ಎಲ್ ಒ. ಉದಾಹರಣೆಗೆ ತಾವು ಹೇಳಿದಂಗೆ ನನ್ನ ಹತ್ರ ಮ್ಯಾಪಿಂಗ್ ಡೇಟಾನೇ ಇಲ್ಲ, ಸ್ಟಿಲ್ ತಾವು ಫಾರ್ಮನ್ನು ಸೈನ್ ಮಾಡಿ ತಮ್ಮ ಹತ್ರ ಸದ್ಯ ಇರುವ ಮಾಹಿತಿಯನ್ನು ಮಾತ್ರ ಫಿಲ್ ಮಾಡಿ ತಾವು ಕೊಟ್ಟರೂ ಸಮೇತ ತಮ್ಮ ಹೆಸರು ಡ್ರಾಫ್ಟ್ ರೋಲಲ್ಲಿ ಬರ್ತದೆ. ಸೊ ದಯವಿಟ್ಟು ಈಗ ಭಾಳ ಮುಖ್ಯವಾದ ಇದು ಏನಂತ ಕೇಳಿದರೆ, ಎನ್ಯುಮರೇಷನ್ ಫಾರ್ಮ್ ಮನೆಗೆ ಬಂದ ಕೂಡಲೇ ಎನ್ಯುಮರೇಷನ್ ಫಾರ್ಮನ್ನು ಮಾಹಿತಿ ಇದ್ದರೆ ಫಿಲ್ ಮಾಡಿ. ಇಫ್ ಯು ಡೋಂಟ್ ಹ್ಯಾವ್ ಇನ್ಫಾರ್ಮೇಷನ್, ಇಫ್ ಯು ಸೇ ನಾನು 2002 ಇಲ್ಲವೇ ಇಲ್ಲ, ಹುಡುಕಿದ್ರೂ ಸಿಕ್ಕಿಲ್ಲ, ಯಾವುದೋ ಒಂದು ಕಾರಣ, ಪರವಾಗಿಲ್ಲ, ಪ್ಲೀಸ್ ಫಿಲ್ ದ ಪ್ರೆಸೆಂಟ್ ಡೇಟಾ ಆ್ಯಂಡ್ ಸಬ್ಮಿಟ್ ಇಟ್, ಸೈನ್ ಇಟ್ ಆ್ಯಂಡ್ ಸಬ್ಮಿಟ್ ಇಟ್. ಯುವರ್ ನೇಮ್ ವಿಲ್ ಬಿ ದಿ ಎಲೆಕ್ಟ್ರಲ್ ಡ್ರಾಫ್ಟ್ ರೋಲ್. ಓಕೆ, ಈ ಎನ್ಯುಮರೇಷನ್ ಅನ್ನೋ ಒಂದು ಪ್ರಕ್ರಿಯೆ ಏನಿದೆಯಲ್ಲ ಸರ್, ಇದಕ್ಕೆ ನಾನು ಏನಾದರೂ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋ ಅಂಥದ್ದು ಏನಾದ್ರು ಇದೆಯಾ? ಈಗ ಹೌಸ್ ಟು ಹೌಸ್ ವಿಸಿಟ್ ಸಂದರ್ಭದಲ್ಲಿ ಯಾವುದೇ ಡಾಕ್ಯುಮೆಂಟ್ ನಾವು ಕೇಳುವುದಿಲ್ಲ. ಎನ್ಯುಮರೇಷನ್ ಯಾಕೆ ನಾವು ಪ್ರತಿಯೊಬ್ಬರಿಗೂ ಹೋಗಿ ಫಾರ್ಮ್ ಕೊಟ್ಟು ಅವ್ರದ್ದು ಸಿಗ್ನೇಚರ್ ತೊಗೊಳ್ತೀವಿ ಅಂತ ಕೇಳಿದರೆ, SSR ಸ್ಪೆಷಲ್ ಸಮರಿ ರಿವಿಷನಲ್ಲಿ ಎಲೆಕ್ಟ್ರೋಲ್ ಹಂಗೆ ಇರ್ತದೆ, ಅಪ್ಡೇಷನ್ ಮಾತ್ರ ಆಗ್ತಾ ಇರ್ತದೆ. ಬಟ್ SIRಲಿ ನಾವು ಹೊಸ ಎಲೆಕ್ಟ್ರಲ್ ರೋಲ್ ಮಾಡ್ತೇವೆ, ವೋಟರ್ ಲಿಸ್ಟ್ನೇ ಹೊಸದಾಗಿ ಮಾಡ್ತಾಯಿದ್ದೀವಿ. ಅದರಿಂದ ಯಾರ್ಯಾರೆಲ್ಲ ಹೆಸರು ಆ ವೋಟರ್ ಲಿಸ್ಟಲ್ಲಿ ಸೇರ್ಪಡೆ ಆಗಬೇಕೋ ಸಂಬಂಧಪಟ್ಟ ವೋಟರ್ ಸಿಗ್ನೇಚರ್ ಇಲ್ಲದೆ ನಾವು ಅವ್ರ ಹೆಸರನ್ನ ಸೇರ್ಪಡೆ ಮಾಡಲಿಕ್ಕೆ ಆಗಲ್ಲ. ಅದಕ್ಕೆ ಎನ್ಯುಮರೇಷನ್ ಫಾರ್ಮ್ ಪ್ರತಿಯೊಂದು ವೋಟ್ರಿಗೂ ನಾವು ಈಗ ತಲುಪಿಸ್ತೀವಿ, ಅವರಿಂದ ಸಿಗ್ನೇಚರ್ ಪಡಿತೀವಿ, ಆಮೇಲೆ ಸೇರಿಸ್ಕೊಳ್ತೀವಿ. ವೆರಿಫಿಕೇಷನ್ ಪ್ರಾಸೆಸ್ ಸಂದರ್ಭದಲ್ಲಿ ನೋಟಿಸು ದಾಖಲಾತಿ ಬರ್ತದೆ. ಈ ಎನ್ಯುಮರೇಷನ್ ಫೇಸಲ್ಲಿ ಯಾವುದೇ ಕಾರಣಕ್ಕೂ ದಾಖಲಾತಿ ನಾವು ಯಾರಿಂದ ಕಲೆಕ್ಟ್ ಮಾಡಲ್ಲ. 5ನೇ ತಾರೀಕು ಆಗಸ್ಟಲ್ಲಿ ನಾವು ಡ್ರಾಫ್ಟ್ ರೋಲ್ನ ಪಬ್ಲಿಷ್ ಮಾಡ್ತೀವಿ. ಅದಾದ ನಂತರ ಮಾತ್ರ ಯಾರಿಗೆ ನೋಟಿಸ್ ಕೊಡಬೇಕು, ಯಾವ ದಾಖಲೆ ಬೇಕಂತ ಮಾಹಿತಿ ನಮಗೂ ಸಮೇತ ಗೊತ್ತಾಗುತ್ತದೆ. ಸೊ ಅದರಿಂದ ನಾನು ಎಲ್ಲ ವೋಟರ್ ಹತ್ರ ಪ್ರೀತಿಯಿಂದ ವಿನಂತಿ ಮಾಡಿಕೊಳ್ತೀನಿ, ಪ್ಲೀಸ್ ನಿಮ್ಮ ಮನೆಗೆ ಖಂಡಿತವಾಗಿ ಎನ್ಯುಮರೇಷನ್ ಫಾರ್ಮ್ ಬರ್ತದೆ, ಬೇಲ್ ತಂದು ಕೊಡ್ತಾರೆ. ದಯವಿಟ್ಟು ಅದನ್ನು ಮಾಹಿತಿಯನ್ನು ಫಿಲ್ ಮಾಡಿ ಸಹಿ ಮಾಡಿ ವಾಪಸ್ ಕಡ್ಡಾಯವಾಗಿ ಕೊಡಿ. ಯಾವುದೋ ಕಾರಣಕ್ಕೆ ಮರೆತು ಮನೇಲಿ ಇಟ್ಬಿಡ್ತಾರೆ, ವಾಪಸ್ ಕೊಟ್ಟು ಮರೆತು ಬಿಡ್ತಾರೆ. ತಾವು ಫಾರ್ಮ್ ವಾಪಸ್ ಕೊಟ್ಟಿಲ್ಲ ಅಂದರೆ ತಮ್ಮ ಹೆಸರು ಡ್ರಾಫ್ಟ್ ರೋಲಲ್ಲಿ ಇರಲ್ಲ. ತಾವು ಸೈನ್ ಮಾಡಿ ಕೊಟ್ಟಿದ್ದ ಫಾರ್ಮ್ ಬಂದರೆ ಮಾತ್ರ ಡಬಲ್ ಇರ್ತದೆ. ಎರಡನೇದು, ನಾವು 2 ಸೆಟ್ ಫಾರ್ಮ್ ಕೊಡ್ತೀವಿ. ಒಂದು ಸೆಟ್ ಫಾರ್ಮ್ ವಿಲ್ ರಿಮೈನ್ ಆ್ಯಸ್ ಎ ಅಕ್ನಾಲೇಜ್ಮೆಂಟ್ ವಿತ್ ಯು, ಅದಕ್ಕೆ ಬಿ ಎಲ್ ಒ ಸೈನ್ ಮಾಡಿ ಕೊಡ್ತಾರೆ. ಸೊ ಆ ಒಂದು ಫಾರ್ಮನ್ನು ತಾವು ಅಕ್ನಾಲೇಜ್ಮೆಂಟ್ ಆಗಿ ಇಟ್ಕೊಳ್ಳಿ, ಒಂದು ಫಾರ್ಮ್ ಬಿ ಎಲ್ ಒ ಥರ ಕೊಡಿ ಅಂತ ವಿನಂತಿ ಮಾಡ್ತೀವಿ. ಸರ್, ಬೆಂಗಳೂರು ಅಂತ ಊರಲ್ಲಿ, ಬರೀ ಬೆಂಗಳೂರೇ ಯಾಕೆ ಸರ್, ಇಡೀ ಕರ್ನಾಟಕದಲ್ಲೇ ಕೆಲಸ ಮಾಡೋರು ಮನೆಯಲ್ಲೇನು ಇರೋದಿಲ್ಲ ಸರ್. ಸೊ ಒನ್ ಆಫ್ ದ ಮೋಸ್ಟ್ ಬೇಸಿಕ್ ಕ್ವೆಶ್ಚನ್ ಸರ್, ನಾನು ಮನೆಯಲ್ಲಿ ಇರಲಿಲ್ಲ, ಬಿ ಎಲ್ ಒ ಬಂದರು, ಆದರೆ ನಾನು ಮನೆಯಲ್ಲಿ ಇರಲಿಲ್ಲ, ಅವಾಗ ಏನು ಮಾಡೋದು ಸರ್? ಈಗ ಎನ್ಯುಮರೇಷನ್ ಫಾರ್ಮ್ ತಾವು ಇಫ್ ಯು ಕುಡ್ ಕೈಂಡ್ಲಿ ಸಿ, ಎನ್ಯುಮರೇಷನ್ ಫಾರ್ಮಲ್ಲಿ ಏನು ಹೇಳಿದ್ದಾರೆ ಅಂದರೆ, ಇದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಎಲೆಕ್ಟರ್ ಸೈನ್ ಮಾಡಬೇಕು. ಅಕಸ್ಮಾತ್ ಎಲೆಕ್ಟರ್ ಸೈನ್ ಮಾಡೋಕ್ಕಾಗಿಲ್ಲ ಅಂದರೆ ಎನಿ ಅಡಲ್ಟ್ ಮೆಂಬರ್ ಆಫ್ ದ ಫ್ಯಾಮಿಲಿ ಆಲ್ಸೋ ಕ್ಯಾನ್ ಸೈನ್. ಸೊ ಯಾವುದೇ ಒಂದು ಕಾರಣಕ್ಕೆ ಮನೆಯಲ್ಲಿ ಯಾರೋ ಒಬ್ಬರು ಕೆಲಸಕ್ಕೆ ಹೋಗಿರ್ತಾರೆ, ವ್ಯಾಪಾರ ಸಂಬಂಧ, ಹಾಸ್ಪಿಟಲ್ ಅಥವಾ ವ್ಯಕ್ತಿ ಇರಬೇಕಾಗಿಲ್ಲ, ಅವ್ರ ಫ್ಯಾಮಿಲಿ ಮೆಂಬರ್ ಸೈನ್ ಮಾಡಬಹುದು. ಬಟ್ ದೇ ಶುಡ್ ಬಿ ಅಡಲ್ಟ್ ಫ್ಯಾಮಿಲಿ ಮೆಂಬರ್. ಆಯಿತು ಸರ್, ಇಲ್ಲಿ ಬೆಂಗಳೂರಿನಲ್ಲೇ ಒಂದು ಕೇಸ್ ಸ್ಟಡಿ ಥರ ತೊಗೊಳ್ಳೋದಾದರೆ, ಲೆಟ್ಸ್ ಎ ಬ್ಯಾಚುಲರ್ ಹೂಸ್ ವರ್ಕಿಂಗ್ ಇನ್ ಸಮ್ IT ಕಂಪನಿ ಆನ್ ದಿ ಔಟ್ಸ್ಕರ್ಟ್ಸ್ ಆಫ್ ಬ್ಯಾಂಗ್ಳೂರ್. ಅವ್ರು ಬೆಳಿಗ್ಗೆ ಹೋದರೆ ರಾತ್ರಿ ಬರ್ತಾರೆ, ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇಲ್ಲ, BLOಗಳನ್ನ ಮೀಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಅವಾಗ ಏನು ಮಾಡೋದು? ಆನ್ಲೈನಲ್ಲಿ ದೇ ಕ್ಯಾನ್ ಸಬ್ಮಿಟ್ ದ ಫಾರ್ಮ್. ದರ್ ಇಸ್ ಅ ಆಪ್ಷನ್ ಆಲ್ಸೋ ಅವೈಲೇಬಲ್. ಆನ್ಲೈನ್ ದೇ ಕ್ಯಾನ್ ಸಬ್ಮಿಟ್ ದ ಫಾರ್ಮ್. ಯಾರ್ಯಾರಿಗೆ ತಾನು ಮನೆಯಲ್ಲಿ ಇಲ್ಲ, ನಾವು BLOಗೆ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಅಂದರೆ, ಯಾರು ಮನೆ ಲಾಕ್ ಮಾಡಿದರೆ ಆ ಮನೆ ಒಳಗೆ ಆ ಫಾರ್ಮ್ಸನ್ನು ಹಾಕಬೇಕು, ಆಮೇಲೆ ಒಂದು ಸ್ಟಿಕ್ಕರ್ ಹಚ್ಚಬೇಕು, ನೆಕ್ಸ್ಟ್ ವಿಸಿಟ್ ಯಾವಾಗ ಬರ್ತೀನಿ ಅಂತ ಹೇಳಬೇಕಂತ ಹೇಳಿದ್ದೀವಿ. ಯಾರೊಬ್ಬರು ನಾನು ಅಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ, ಅಥವಾ ಐ ಆಮ್ ನಾಟ್ ಅಟ್ ಆಲ್ ಅವೈಲೇಬಲ್ ಅಟ್ ಫಾರ್ ದ ಕನ್ವೀನಿಯನ್ಸ್ ಆಫ್ ದಿ BLO, ನಾನು ಆನ್ಲೈನ್ ಐ ಆಮ್ ಕಂಫರ್ಟಬಲ್ ವಿತ್ ಅಪ್ಲೈಯಿಂಗ್ ಆನ್ಲೈನ್ ಅಂದರೆ ಕೈಂಡ್ಲಿ ಅಪ್ಲೈನ್.
ಸೊ ದಟ್ ಪ್ರೊವಿಷನ್ ಇಸ್ ಆಲ್ಸೋ ಅವೈಲೇಬಲ್. ಓಕೆ, ವಾಟ್ ಇಸ್ ದ ರೋಲ್ ಆಫ್ ಅ BLO ಸರ್, ಬೂತ್ ಲೆವೆಲ್ ಆಫೀಸರ್? ನೀವು ಹೇಳಿದಾಗೆ 59,000ಕ್ಕೂ ಹೆಚ್ಚು ಜನ ಈ ಕೆಲಸವನ್ನು ನಿಭಾಯಿಸ್ತಿದ್ದಾರೆ ಇವತ್ತು. ಇವರ ಪಾತ್ರ ಏನು, ಇವರಿಗೆ ಯಾವ ರೀತಿಯ ಟ್ರೈನಿಂಗನ್ನು ಕೊಟ್ಟಿದ್ದೀರಿ? ಬೂತ್ ಲೆವೆಲ್ ಆಫೀಸರ್ ಅಂತ ಹೇಳ್ತೀವಿ, ಅವ್ರಿಗೆ ಒಂದು ಪೋಲಿಂಗ್ ಸ್ಟೇಷನ್ಗೆ ಅವರು ಜವಾಬ್ದಾರಿ ಆಗಿರ್ತಾರೆ. ಆ ಪೋಲಿಂಗ್ ಸ್ಟೇಷನಲ್ಲಿ ಇರುವ ಮತದಾರ ನೋಂದಣಿ, ಅವರ ಏನಾದ್ರು ಬದಲಾವಣೆಗಳು ಮತ್ತು ಡಿಲೀಷನ್ ಏನಾದ್ರು ಡೆತ್ತಾಗಿ ಬೇರೆ ಸಂಬಂಧ ಡಿಲೀಷನ್ ಎಲ್ಲನೂ ಬೂತ್ ಲೆವೆಲ್ ಆಫೀಸರ್ದು ಜವಾಬ್ದಾರಿ ಆಗಿರ್ತದೆ. ತೀರ್ಮಾನ ತಗೊಳ್ಳೋ ಅಧಿಕಾರಿ ERO, ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಆಫೀಸರ್. ಆದರೆ ಮತದಾರರ ಹತ್ರ ಹೋಗಿ ಮಾತಾಡಿ ಇನ್ಸ್ಪೆಕ್ಷನ್ ಮಾಡುವ ಅಥಾರಿಟಿ ಪೂರ BLO ಇರ್ತದೆ. ಸೊ ಈಗ ಎನ್ಯುಮರೇಷನ್ ಈ ಸಂದರ್ಭದಲ್ಲಿ BLO ಜವಾಬ್ದಾರಿ ಏನಂತ ಕೇಳಿದರೆ, ಎನ್ಯುಮರೇಷನ್ ಫಾರ್ಮ್ ನಾವು ಪ್ರಿಂಟ್ ಮಾಡಿ ಏನು ಕೊಡ್ತೀವಿ, ಈಗ 5,54,34,312 ವೋಟರ್ಗಳು ಫಾರ್ಮ್ 2 ಸೆಟ್ ಪ್ರಿಂಟ್ ಮಾಡಿ BLO ಕೈಗೆ ಹೋಗಿ ತಲುಪಿದೆ ಅದು. ಈಗ ಈ ಫಾರ್ಮನ್ನು BLO ಜೂನ್ 30ರಿಂದ ಜುಲೈ 29 ಒಳಗಾಗಿ ಎಲ್ಲ ಸಂಬಂಧಪಟ್ಟ ಮತದಾರರ ಮನೆಗೆ ಹೋಗಿ ವಿತರಣೆ ಮಾಡಬೇಕು. ಆಮೇಲೆ ಅವ್ರು ಫಿಲ್ ಮಾಡಿದ ಫಾರ್ಮನ್ನು ವಾಪಸ್ ತೊಗೋಬೇಕು. ವಾಪಸ್ ತೊಗೊಂಡು ಬಂದ ನಂತರ ಅದನ್ನು ಡಿಜಿಟೈಸ್ ಮಾಡಬೇಕು. ಸದ್ಯಕ್ಕೆ BLOದ ಕೆಲಸ ಇಷ್ಟಿರ್ತದೆ. ಆಮೇಲೆ ಡ್ರಾಫ್ಟ್ ರೋಲ್ ಆದ ನಂತರ ನೋಟಿಸ್ ಏನಾದ್ರು ಬಂದರೆ ಆವಾಗ BLO ಪಾತ್ರ ಏನಂಬುದನ್ನು ಆವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಸ್, ಓಕೆ, ಆಲ್ ದೀಸ್ ಥಿಂಗ್ಸ್ ಆರ್ ಆ್ಯಸ್ ಪರ್ ದ ಲಾ ಒನ್ಲಿ. ಸರ್, ಈಗ ಇನ್ನೊಂದು ಏನಂದರೆ ಒಂದು ರೀತಿ ಆತಂಕ ಇದೆ ಸರ್. ಬಡವರು, ಅಲ್ಪಸಂಖ್ಯಾತ ಸಮುದಾಯದವರು, ಹಿಂದುಳಿದ ವರ್ಗಗಳು, ಆ ವರ್ಗಗಳಿಗೆ ಸೇರಿದಂಥ ಜನರು, ಅಥವಾ ಅಲ್ಲ ಲಿಟ್ರೇಟ್ ಅಂತ ಹೇಳಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಶಿಕ್ಷಿತರಲ್ಲ, ದೇ ಆರ್ ನಾಟ್ ಲರ್ನೆಡ್ ಆ್ಯಂಡ್ ಲಿಟ್ರೇಟ್ ಪೀಪಲ್, ಅವರು ಎಲ್ಲೋ ಒಂದು ಕಡೆ ಇದರಿಂದ ಹೊರಗೆ ಉಳಿದು ಬಿಡ್ತಾರೆ ಅನ್ನೋ ಒಂದು ಆತಂಕ ಇದೆ ಸರ್. ಅದಕ್ಕಾಗಿ ವಿಶೇಷವಾದಂಥ ಏನಾದರೂ ಚಿಂತನೆ? ಈಗ ಎವ್ರಿ ಎಲಿಜಿಬಲ್ ವೋಟರ್ ಹ್ಯಾಸ್ ಟು ಬಿ ಎನ್ರೋಲ್ಡ್. ಪ್ರತಿಯೊಂದು ಅರ್ಹ ಮತದಾರರು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗೊಳ್ಳಬೇಕು ಎಂಬುದೇ ಈ ಎಂಟೈರ್ ಪ್ರಾಸೆಸ್ದು ವಿಶೇಷತೆ. ಸೊ ಆ ನಿಟ್ಟಿನಲ್ಲಿ ಈಗ ತಾವು ನೋಡಿದರೆ, ನಾನು ಮ್ಯಾಪಿಂಗ್ ಬಗ್ಗೆ ಹೇಳುವಾಗ ಹೇಳಿದ್ದೀನಿ, ಈಗಾಗಲೇ ಕನ್ನಡ ರಾಜ್ಯದಲ್ಲಿ 91.61% ಮ್ಯಾಪಿಂಗ್ ಮಾಡಿದ್ದೀವಿ. 125ಕ್ಕೂ ಮೇಲ್ಪಟ್ಟ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ 95% ಪ್ಲಸ್ ಮ್ಯಾಪಿಂಗ್ ಆಗಿದೆ. ಮ್ಯಾಪಿಂಗ್ ಮುಂದುವರಿತಾನೂ ಇರ್ತದೆ, ಅದೇನು ಸ್ಟಾಪ್ ಆಗಿಲ್ಲ. ಅದರಿಂದ ಖಂಡಿತವಾಗಿ ನಮ್ಮ ಪ್ರಾಸೆಸ್ಸಲ್ಲಿ ಎಲ್ಲ ಅರ್ಹ ಮತದಾರರು ಅವರು ಎನ್ಯುಮರೇಷನ್ ಫಾರ್ಮ್ ನಾವು ವಿತರಣೆ ಮಾಡ್ತೀವಿ. ಅವರು ಸೈನ್ ಮಾಡಿ ಕೊಟ್ಟರೆ ಸಾಕು. ಯಾರಿಗಾರು ಕನ್ನಡ ಓದಲಿಕ್ಕೆ ಬರಲ್ಲ, ನಾವು ವೋಟರ್ ಫೆಸಿಲಿಟೇಷನ್ ಸೆಂಟರ್ ಇಡ್ತಾಯಿದ್ದೀವಿ, ಅಲ್ಲಿ ಹೋದರೆ ಅನುಕೂಲ ಮಾಡ್ತಾರೆ. ಪ್ರತಿಯೊಂದು ಗ್ರಾಮ ಪಂಚಾಯತ್ಗೂ ಪ್ರತಿಯೊಂದು ವಾರ್ಡ್ಗೂ ಒಂದು ವೋಟರ್ ಫೆಸಿಲಿಟೇಷನ್ ಸೆಂಟರ್ ಈಗಾಗಲೇ ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ವಿ. ಅದರ ಸಂಪೂರ್ಣ ಮಾಹಿತಿ ವೆಬ್ಸೈಟಲ್ಲಿ ಲಭ್ಯ ಇದೆ. ಈ ಮಾಹಿತಿಯನ್ನು ನಾವು ಎಲ್ಲ ರಾಜಕೀಯ ಪಕ್ಷಗಳಿಗೂ ಎಲ್ಲರಿಗೂ ಕೊಟ್ಟಿದ್ದೀವಿ. ಎರಡನೇದು, ಈಗ ನಮ್ಮ ಅಧಿಕಾರಿಗಳು ತೊಗೊಂಡ್ರೆ ಸುಮಾರು 68,000ಕ್ಕೂ ಮೇಲ್ಪಟ್ಟ ಆಫೀಸರ್ಸ್ ಅದಕ್ಕೆ ವರ್ಕ್ ಮಾಡ್ತಿದ್ದಾರೆ. ರಾಜಕೀಯ ಪಕ್ಷಗಳ ವತಿಯಿಂದ ನೋಡಿದರೆ ಪ್ರತಿಯೊಂದು ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿ ಆಫ್ ಇನ್ ಕರ್ನಾಟಕ ದೇ ಅಪಾಯಿಂಟೆಡ್ BLAs. ಈಗ ನೋಡಿದರೆ 1,15,000 ಬೂತ್ ಏಜೆಂಟ್ಸನ್ನು ನಮ್ಮ ರಾಜಕೀಯ ಪಕ್ಷದ ವತಿಯಿಂದ ಅಪಾಯಿಂಟ್ ಮಾಡಲಾಗಿದೆ. ಮೆಜಾರಿಟಿ ಆಫ್ ದಮ್ ಆರ್ ಟ್ರೈನ್ಡ್ ಅಟ್ ದ ಡಿಸ್ಟ್ರಿಕ್ಟ್ ಲೆವೆಲ್ಸ್ ಆಲ್ಸೋ. ಈಗ ಅವರುಗಳಿಗೆ ನಾವೇನು ಮಾಡ್ತೀವಿ ಅಂತ ಕೇಳಿದರೆ, ಎಷ್ಟು ಒಂದು ಪೋಲಿಂಗ್ ಸ್ಟೇಷನಲ್ಲಿ ಎಷ್ಟು ಫಾರ್ಮ್ಸ್ ಪ್ರಿಂಟ್ ಆಯಿತು, ಎಷ್ಟು ಫಾರ್ಮ್ಸ್ ಡಿಸ್ಟ್ರಿಬ್ಯೂಟ್ ಆಯಿತು, ಎಷ್ಟು ಫಾರ್ಮ್ಸ್ ವಾಪಸ್ ಕಲೆಕ್ಟ್ ಮಾಡಲಾಯಿತು, ಎಷ್ಟು ಫಾರ್ಮ್ ಡಿಜಿಟೈಸ್ ಮಾಡಲಾಯಿತು ಮಾಹಿತಿಯನ್ನು ಕೊಡ್ತೀವಿ. ಅದರ ಜೊತೆಗೆ ಎಷ್ಟು ಫಾರ್ಮ್ಸ್ ಅನ್ಕಲೆಕ್ಟಬಲ್, ಕಲೆಕ್ಟ್ ಮಾಡೋಕ್ಕಾಗಿಲ್ಲ ಅಂತ, ಕಲೆಕ್ಟ್ ಮಾಡೋಕ್ಕಾಗಿಲ್ಲ ಕಾರಣನೂ ಕೊಡ್ತೀವಿ. ಎಷ್ಟು ಫಾರ್ಮ್ಸ್ ಬಿಕಾಸ್ ಆಫ್ ಡೆತ್ ಕೇಸಸ್, ಬಿಕಾಸ್ ಆಫ್ ಡ್ಯೂಪ್ಲಿಕೇಟ್, ಬಿಕಾಸ್ ಆಫ್ ಶಿಫ್ಟೆಡ್, ಬಿಕಾಸ್ ಆಬ್ಸೆಂಟಿ ಅಂತ. ಸೊ ಯಾರು ಮತದಾರರು ಬಿಟ್ಟು ಹೋಗೋದಾಗಿ ಯಾರಿಗಾರು ರಾಜಕೀಯ ಪಕ್ಷಗಳಿಗೂ ಅಥವಾ ಯಾರಿಗಾರು ಅನಿಸಿದಲ್ಲಿ ಅವರು ದೇ ಕ್ಯಾನ್ ಸರ್ಚ್, ಡೆಫಿನೆಟ್ಲಿ ದೇ ಕ್ಯಾನ್ ಹೆಲ್ಪ್ ಅಸ್ ಟು ಎನ್ರೋಲ್ ಈಚ್ ಆ್ಯಂಡ್ ಎವ್ರಿ ಎಲಿಜಿಬಲ್ ವೋಟರ್. ಸೊ ಇದು ಒಂದು ಪ್ರಾಸೆಸ್ಸಲ್ಲಿ ನಾವು ಎಲ್ಲರ ಸಹಭಾಗಿತ್ವವನ್ನು ಕೋರ್ತೀವಿ. ನಾವು ಸಿವಿಲ್ ಸೊಸೈಟೀಸ್, ಪೊಲಿಟಿಕಲ್ ಪಾರ್ಟೀಸ್, ಆ್ಯಕ್ಟಿವಿಸ್ಟ್, ಮೀಡಿಯಾ, ವೋಟರ್ ಆ್ಯಂಡ್ ಆಲ್ ಅದರ್ ಗ್ರೂಪ್ಸ್ ಎಲ್ಲರಿಗೂ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ವಿ, ಕೈಂಡ್ಲಿ ಇನ್ವಾಲ್ವ್ ಯುವರ್ ಸೆಲ್ಫ್ ಇನ್ ದ ಎಕ್ಸರ್ಸೈಸ್ ಆ್ಯಂಡ್ ವಿ ಆರ್ ರೆಡಿ ಟು ಹಿಯರ್ ಯುವರ್ ಸಜೆಷನ್ಸ್ ವಾಟ್ ಎವರ್ ಇಟ್ ಈಸ್. ಆ್ಯಂಡ್ ಅವರ್ ಏಮ್ ಈಸ್ ಟು ಎನ್ಶೂರ್ ಈಚ್ ಆ್ಯಂಡ್ ಎವ್ರಿ ಎಲಿಜಿಬಲ್ ವೋಟರ್ ಈಸ್ ಎನ್ರೋಲ್ಡ್. ಸರ್, ಈ ಖಾಸಗಿ ಸಂಘಟನೆಗಳಿಗೆ ಈ ಪ್ರಕ್ರಿಯೆಯಲ್ಲಿ ನಿಮ್ಮ ಜೊತೆ ಭಾಗವಹಿಸೋದಕ್ಕೆ ಅವಕಾಶ ಇದೆಯಾ? ಇದು ಆದಲ್ಲಿ ಒಂದು ಸ್ವಲ್ಪ ಜನರಲ್ಲಿರುವಂಥ ಆತಂಕವನ್ನು ನೀಗಿಸೋದ್ರ ಜೊತೆಗೆ ಪಾರದರ್ಶಕತೆ ಅಂತ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅದನ್ನು ಒಂದು ಸ್ಪಷ್ಟ ರೀತಿಯಲ್ಲಿ ತೋರಿಸ್ದಂಗೆ ಆಯ್ತಲ್ವಾ? ಈಗ ವೋಟರ್ ಫೆಸಿಲಿಟೇಷನ್ ಸೆಂಟರಲ್ಲಿ ವಾಲಂಟಿಯರ್ಸ್ ಅಪಾಯಿಂಟ್ ಮಾಡಿಕೊಳ್ಳಿಕ್ಕೂ ನಾವು ಹೇಳಿದ್ದೀವಿ. ಸೊ ಒಂದು ಯಾರು ವಾಲಂಟ್ರಿಯಾಗಿ ಬಂದು ನಾವು ಹೆಲ್ಪ್ ಮಾಡ್ತೀವಿ ಅಂತ ಕೇಳಿದರೆ ಡೆಫಿನೆಟ್ಲಿ ಸಂಬಂಧಪಟ್ಟ ERO ಮತ್ತು BLOಗೆ ಅವ್ರು ಕಾಂಟ್ಯಾಕ್ಟ್ ಮಾಡಿದಲ್ಲಿ ಅವ್ರು ಮಾಡ್ತಾರೆ. ಮತ್ತು ಬೂತ್ಗಳಲ್ಲಿ ಏಜೆಂಟ್ಸ್ ಏನಿದ್ದಾರೆ ದೇ ಆರ್ ಆಲ್ಸೋ ವಾಲಂಟಿಯರ್ಸ್ ಒನ್ಲಿ. ದೇ ನೋ ಡೆಫಿನೆಟ್ಲಿ ಪ್ರೊಸೀಜರ್ಸ್ ಅವ್ರಿಗೆ ಗೊತ್ತಿದೆ, ಜನರಿಗೆ ಯಾವ ರೀತಿ ಅನುಕೂಲ ಮಾಡಬೇಕಂತ ಗೊತ್ತಿದೆ, ಜನರ ಬಗ್ಗೆನೂ ಅವ್ರಿಗೆ ಗೊತ್ತಿದೆ. ಯಾರು ಸ್ವಲ್ಪ ತೋಟದ ಮನೆಯಲ್ಲಿ ವಾಸ ಇದ್ದಾರೆ, ಯಾರು ಸ್ವಲ್ಪ ಊರಿಂದ ದೂರ ಇದ್ದಾರೆ, ಯಾರು ಸ್ವಲ್ಪ ಊರಿಗೆ ಹೋಗಿದ್ದಾರೆ, ಯಾರು ಯಾವಾಗ ಬರ್ತಾರೆ, ಅಥವಾ ಅವ್ರದ್ದು ಮೊಬೈಲ್ ನಂಬರ್ BLOಗೆ ಗೊತ್ತಿಲ್ಲದೇ ಇರೋ ಮಾಹಿತಿ ಸಮೇತ ಆ ಊರಲ್ಲಿರೋ ಮುಖಂಡರಿಗೆ ಗೊತ್ತಿರೋ ಸಾಧ್ಯತೆ ಇರುವುದರಿಂದ ಯಾರು ಬಿಟ್ಟು ಹೋಗೋ ಸಾಧ್ಯತೆಗಳಿಲ್ಲ. ಆ್ಯಂಡ್ ವಿ ವೆಲ್ಕಮ್ ವಾಲಂಟಿಯರ್ಸ್. ಸರ್, ಈಗ ಕರ್ನಾಟಕ ಸರ್ಕಾರ 2 ವರ್ಷ 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 2
ಐ ನೋ ಸರ್, ಇದು ನಿಮ್ಮ ವ್ಯಾಪ್ತಿಯಿಂದ ಹೊರಗಿರ್ಬೋದು, ಬಟ್ ಜಸ್ಟ್ ಆಸ್ ಅ ಪ್ರಾಸೆಸ್ ನಿಮಗದು ಹೇಗೆ ಸಹಕಾರಿ ಆಗ್ಬೋದು ಅನ್ನೋದು ನನ್ನ ಕುತೂಹಲ ಅಷ್ಟೇ ಸರ್. ಈಗ ಸರ್ಕಾರ ಡಿಕ್ಲೇರ್ ಮಾಡ್ತು ಸರ್, ಯಾರ್ಯಾರಿಗೆ ಮತ ಚಲಾವಣೆಯ ಹಕ್ಕಿದೆಯೋ ಅವ್ರಿಗೆ ಮಾತ್ರ ಸರ್ಕಾರದ ಯೋಜನೆಗಳ ಫಲಾನುಭವಿಗಳಾಗೋ ಹಕ್ಕಿರ್ತದೆ. ಹೀಗಾದಾಗ ಸರ್, ಶೋಷಿತ ವರ್ಗಗಳು, ಹಿಂದುಳಿದ ವರ್ಗಗಳು, ಬಡವರ್ಗ ಅವರು ಅತಿ ಹೆಚ್ಚು ಉತ್ಸಾಹದಿಂದ ಬಂದು ಪ್ರೊಆಕ್ಟಿವ್ ಆಗಿ ಈ ಒಂದು ಲಿಸ್ಟಲ್ಲಿ ತಮ್ಮ ಹೆಸರನ್ನು ಸೇರಿಸಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಇದು ನಿಮಗೆ ಸಹಕಾರಿ ಅಂತೀರಾ ಅಥವಾ ಈ ಉತ್ಸಾಹ ನಿಮಗೆ ಚಾಲೆಂಜ್ ಆಗ್ಬೋದು ಅಂತೀರಾ? ಸರ್ಕಾರಿ ಯೋಜನೆಗಳ ಕುರಿತು ಮತ್ತು ಅನೌನ್ಸ್ಮೆಂಟ್ ಕುರಿತು ನಾನು ಕಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಐ ಆಮ್ ಸಾರಿ ಫಾರ್ ನಾಟ್ ಕಮೆಂಟಿಂಗ್. ಓಕೆ ಸರ್, ನಾಟ್ ಅ ಪ್ರಾಬ್ಲಮ್. ಬಟ್ ಜನ ಪ್ರೊಆಕ್ಟಿವ್ ಆಗೋದ್ರ ಬಗ್ಗೆ ಅದು ಕಾರಣ ಏನೇ ಇರಲಿ ಸರ್, ಸರ್ಕಾರದ ಯೋಜನೆಗಳ ಫಲಾನುಭವಿ ಆಗೋದಕ್ಕೋ ಅಥವಾ ಮತ್ತೊಂದು ಕಾರಣಕ್ಕೋ, ಬಟ್ ದ ಫ್ಯಾಕ್ಟ್ ದಟ್ ಅವರು ಪ್ರೊಆಕ್ಟಿವ್ ಆಗ್ತಾರೆ ಮತದಾರರಿಗೆ ಅರಿವು ಮೂಡಿಸುವ, ಅವೇರ್ನೆಸ್ ಮೂಡಿಸುವ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಭಾಳ ಸ್ವಾಗತ ಮಾಡ್ತೀವಿ. ಬಾಕಿ ವಿಷಯಗಳ ಕುರಿತು ನಾನು ಕಮೆಂಟ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಸರಿ ಸರ್, ಐ ವಿಲ್ ಕಮ್ ಬ್ಯಾಕ್ ಟು ಸಮಥಿಂಗ್ ದಟ್ ಯು ಕ್ಯಾನ್ ಆನ್ಸರ್. ಸರ್, ಈಗ ಸಣ್ಣ ಪುಟ್ಟ ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳಿಂದ ಹೆಸರುಗಳು ಡಿಲೀಟ್ ಆಗಿರೋವಂಥದ್ದು ಪ್ರಕರಣಗಳು ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡಿದ್ದೀವಿ ಸರ್. ನಿಮ್ಮ ಗಮನಕ್ಕೆ ಬಂತೋ ಇಲ್ವೋ, ಜಸ್ಟ್ ಒಂದು 2-3 ದಿನಗಳ ಹಿಂದೆ ಬೆಂಗಾಲಿಂದ ಇಂಥದ್ದು ಒಂದು ಕಥೆ ಬಂತು ಸರ್. ಒಬ್ಬ ಭಾಳ ಹಿರಿಯ ಪತ್ರಕರ್ತರು ಇದ್ರ ಬಗ್ಗೆ ಬರ್ಕೊಂಡಿದ್ದಾರೆ. ಅವ್ರು ಹೇಳಿದ್ದಾರೆ ಹೇಗೆ ಅವ್ರದ್ದು ಮತ್ತು ಅವ್ರ ಅಪ್ಪನ ಹೆಸರು ಸ್ಪೆಲ್ಲಿಂಗ್ ಮಿಸ್ ಮ್ಯಾಚ್ ಆಗಿರೋದ್ರಿಂದ ಲಿಸ್ಟಿಂದ ತೆಗೆದು ಹಾಕಲಾಗಿದೆ ಅಂತ. ಈ ಥರ ಮಿಸ್ಟೇಕ್ಗಳನ್ನ ಮತ್ತು ಇದರ ಪರಿಣಾಮವನ್ನು ಅವಾಯ್ಡ್ ಮಾಡಲಿಕ್ಕೆ ನೀವೇನು? ಈಗ ಏನಾಗ್ತದೆ, ಈ ಎನ್ಯುಮರೇಷನ್ ಫೇಸ್ಲಿ ನಾವು ಎನ್ಯುಮರೇಷನ್ ಫಾರ್ಮ್ ಏನು ಮನೆ ಮನೆಗೆ ಮತದಾರರಿಗೆ ವಿತರಣೆ ಮಾಡ್ತೀವಿ. ಆವಾಗ ಅವರನ್ನೇ ಫಾರ್ಮ್ ಫಿಲ್ ಮಾಡಿ ಸೈನ್ ಮಾಡಿ ಕೊಡೋಕ್ಕೆ ಹೇಳ್ತೀವಿ. ಸೊ ಅವರು ಯಾವ ರೀತಿ ತನ್ನ ಹೆಸರು ಇರಬೇಕು ಎಂದು ಅವ್ರು ಹೇಳಿದ್ದಾರೆ, ಆ ಡೇಟಾವನ್ನೇ ನಮ್ಮ ಡೇಟಾಬೇಸಲ್ಲಿ ನಾವು ಡಿಜಿಟೈಸ್ ಮಾಡ್ತೀವಿ. ಇದು ಒಂದು. ಆಗಸ್ಟ್ 5ಕ್ಕೆ ನಾವು ಡ್ರಾಫ್ಟನ್ನು ಪಬ್ಲಿಷ್ ಮಾಡ್ತೀವಿ. ಆವಾಗ ನಾವೇನು ಮಾಡ್ತೀವಿ, ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ಪೀರಿಯಡ್ ಎಂದು ಹೇಳಿರ್ತೀವಿ. ಸಪೋಸ್ ಯಾರಿಗಾರು ಮತದಾರರಿಗೆ ತನ್ನ ಹೆಸರಲ್ಲಿ ತಪ್ಪಿದೆ, ಇದು ಬದಲಿ ಮಾಡಿ ಎಂದು ಯಾರಿಗಾರು ಅನಿಸಿದ್ದಲ್ಲಿ ಅವರು ಆವಾಗ ಫಾರ್ಮ್ 8ನ ಸಬ್ಮಿಟ್ ಮಾಡಬಹುದಾಗಿದೆ. ಆವಾಗ ನಾವು ಅದನ್ನು ಕರೆಕ್ಷನ್ ಮಾಡಿಕೊಳ್ತೀವಿ. ಇದು ಒಂದು. ಅಕಸ್ಮಾತ್ ಅವರು ನಮಗೇನು ಕನ್ವೆ ಮಾಡಿಲ್ಲ ಅಂದರೆ ERO ಸಂಬಂಧಪಟ್ಟ ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಆಫೀಸರ್ ಏನಿದ್ದಾರೆ ಅವರು ನೋಟಿಸ್ ಮುಖಾಂತರ ಅವರಿಗೆ ಕನ್ವೆ ಮಾಡ್ಬೋದು. ದೇರ್ ಆರ್ ಸಮ್ ಡಿಸ್ಕ್ರಿಪೆನ್ಸೀಸ್, ಉದಾಹರಣೆಗೆ ಹೆಸರು ವ್ಯತ್ಯಾಸ ಇದೆ ಅಥವಾ ವಯಸ್ಸು ವ್ಯತ್ಯಾಸ ಅಥವಾ ಜೆಂಡರ್ ವ್ಯತ್ಯಾಸ ಇದೆ ಅಂತ ಅವರೇ ನೋಟಿಸನ್ನು ಸರ್ವ್ ಮಾಡ್ಬೋದು. ಸೊ ಅಂಥ ಸಂದರ್ಭಗಳಲ್ಲಿ ಎವ್ರಿ ನೋಟಿಸ್ ಇಸ್ ನಾಟ್ ಏಮ್ಡ್ ಎಟ್ ಡಿಲೀಷನ್. ಸೊ ಅದರಿಂದ ಈ ಸಂದರ್ಭದಲ್ಲಿ ನಮಗೂ ಸಮೇತ ಎಷ್ಟು ಆ ರೀತಿ ಡಿಸ್ಕ್ರಿಪೆನ್ಸಿ ಇದೆ ನಮಗೂ ಸಮೇತ ಮಾಹಿತಿ ಇರಲ್ಲ. ಡ್ರಾಫ್ಟ್ ರೋಲ್ ಪಬ್ಲಿಷ್ ಆದ ನಂತರ, ಯಾಕಂದರೆ ಈಗ ಜನರ ಹತ್ರ ನಾವು ಎನ್ಯುಮರೇಷನ್ ಫಾರ್ಮ್ ವಿತರಣೆ ಮಾಡ್ತಾ ಇದ್ವಿ. ಜನರು ಏನು ಫಾರ್ಮನ್ನು ತುಂಬಿ ನಮಗೆ ವಾಪಸ್ ಕೊಡ್ತಾರೆ, ಅದಾದ ನಂತರ ಡಿಜಿಟೈಸ್ ಆಗುತ್ತದೆ. ಆವಾಗ ಮಾತ್ರ ಗೊತ್ತಾಗ್ತದೆ ಎಷ್ಟು ವ್ಯತ್ಯಾಸಗಳಿರ್ತದೆ ಅಂತ. ಬಟ್ ವಿ ವಿಲ್ ಡೆಫಿನೆಟ್ಲಿ ಕ್ಲಾರಿಫೈ ಡ್ಯೂರಿಂಗ್ ದೋಸ್ ಪೀರಿಯಡ್. ಬಟ್ ನಾನು ಜನರಿಗೆ ರಿಕ್ವೆಸ್ಟ್ ಮಾಡೋದು ಏನಂತ ಕೇಳಿದರೆ, ಪ್ರತಿಯೊಂದು ಮತದಾರರಿಗೂ ತನ್ನ ಹೆಸರು ಹೇಗಿರಬೇಕು ಮತ್ತು ಅಕಸ್ಮಾತ್ ತಪ್ಪಿದ್ರೆ ಸರಿಪಡಿಸ್ಕೊಳ್ಳೋ ಹಕ್ಕು ಇದ್ದೇ ಇರ್ತದೆ. ಇನ್ನೊಂದು, ಯಾವುದೇ ಡ್ರಾಫ್ಟ್ ರೋಲಲ್ಲಿ ಹೆಸರು ಬಂದ ಮತದಾರರ ಹೆಸರನ್ನು ತೆಗಿಬೇಕಾದರೆ ERO ಒಂದು ನೋಟಿಸ್ ಕೊಡಬೇಕು, ಹಿಯರಿಂಗ್ ಮಾಡಬೇಕು, ಸ್ಪೀಕಿಂಗ್ ಆರ್ಡರ್ ಮಾಡಿ ಮಾತ್ರ ತೆಗಿಲಿಕ್ಕಾಗುತ್ತೆ. ಸೊ ಇಟ್ಸ್ ಅ ಟ್ರಾನ್ಸ್ಪರೆಂಟ್ ಪ್ರಾಸೆಸ್ ಆ್ಯಸ್ ಪರ್ ಲಾ. ಅದರಿಂದ ಯಾವುದೇ ಒಂದು ಅಧಿಕಾರಿ ತನ್ನ ಇಚ್ಛೆ ಪಟ್ಟಂಗೆ ಮಾಡಲಿಕ್ಕೆ ಆಗೋದಿಲ್ಲ ಎಂಬ ಮಾಹಿತಿಯನ್ನು ನಾನು ಎಲ್ಲ ಮತದಾರರಿಗೆ ಮತ್ತೆ ನಾನು ಸ್ಪಷ್ಟಪಡಿಸೋಕ್ಕೆ ಇಷ್ಟಪಡ್ತೀನಿ. ಸರ್, ಈ ಮೈಗ್ರೆಂಟ್ಸ್ ಇರ್ತಾರಲ್ಲ ಸರ್, ಲೈಕ್ ಮಂಗಳೂರಲ್ಲಿ ಮನೆ, ಮಂಗಳೂರಲ್ಲಿ ಫ್ಯಾಮಿಲಿ, ಮಂಗಳೂರಲ್ಲಿ ಓಟು, ಆದರೆ ಕೆಲಸ ಮಾಡ್ತಿರೋದು ಬೆಂಗಳೂರಿನಲ್ಲಿ, ಬೀದರ್ನಲ್ಲಿ ಓಟು, ಕೆಲಸ ಮಾಡ್ತಿರೋದು ಕೋಲಾರ್ನಲ್ಲಿ, ಅಂಥ ಪ್ರಕರಣಗಳಲ್ಲಿ ಹೇಗೆ ಸರ್ ಹ್ಯಾಂಡಲ್ ಮಾಡೋದು? ಈಗ ಅವ್ರಿಗೆ ಒಂದೇ ಒಂದು ಓಟ್ ಇದ್ದರೆ ಅವರು ಹಂಗೆ ನಾನು ಮೊದಲೇ ಹೇಳಿದಂಗೆ ಯಾವುದೋ ಮತದಾರ ಪರವಾಗಿ ಅವರ ಅಡಲ್ಟ್ ಮೆಂಬರ್ ಆಫ್ ದ ಫ್ಯಾಮಿಲಿ ಸೈನ್ ಮಾಡಬಹುದು. ಅಲ್ಲಿ ಅವರ ಅಡ್ರೆಸ್ ನಮ್ಮ ಮತದಾರ ಪಟ್ಟಿಯಲ್ಲಿ ಅವರ ಅಡ್ರೆಸ್ ಎಲ್ಲಿದೆ ಅಲ್ಲಿಗೆ ಎನ್ಯುಮರೇಷನ್ ಫಾರ್ಮ್ ಹೋಗುತ್ತದೆ. ಎರಡನೇದು, ಅಕಸ್ಮಾತ್ ಅವ್ರಿಗೆ ಮೋರ್ ದೆನ್ ಒಂದು ಕಡೆ ಓಟ್ ಇದ್ದರೆ, ಒಂದು ಕಡೆಗಿಂತ ಜಾಸ್ತಿ ಓಟಿದೆ, ನಾನು ಮತದಾರರಲ್ಲಿ ವಿನಂತಿ ಮಾಡ್ತೀನಿ, ಗೊತ್ತಿಲ್ಲದ್ದು ಯಾವುದೇ ಒಂದು ಕಾರಣಕ್ಕೆ ಒಂದಕ್ಕಿಂತ ಮೇಲ್ಪಟ್ಟು ಮತದಾರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೂ ಸಮೇತ, ಉದಾಹರಣೆ 2 ಕಡೆ ಓಟಿದೆ, 3 ಕಡೆ ಓಟಿದೆ ಅಂಥ ಸಂದರ್ಭ ಬಂದಾಗ ನಿಮ್ಮ ಹೆಸರು ಎಲ್ಲೆಲ್ಲ ಇದೆಯೋ ಅಲ್ಲೆಲ್ಲ ನಾವು ಎನ್ಯುಮರೇಷನ್ ಫಾರ್ಮ್ ಕಳಿಸ್ತಾನೆ ಇರ್ತೀವಿ. ಉದಾಹರಣೆಗೆ 3 ಕಡೆ ಒಬ್ಬರದ್ದು ಹೆಸರಿದ್ದರೆ ನಮ್ಮ ಎನ್ಯುಮರೇಷನ್ ಫಾರ್ಮ್ 3 ಕಡೆ ನಾವು ಕೊಟ್ಟಿರೋ ಅಡ್ರೆಸ್ಗೆ ಹೋಗುತ್ತದೆ. ಆದರೆ ನಾನು ಮತದಾರರ ವಿನಂತಿ ಮಾಡೋದು, ತಾವು ದಯವಿಟ್ಟು ಒಂದು ಕಡೆ ಮಾತ್ರ ಸೈನ್ ಮಾಡಬೇಕು. ಯಾಕಂದರೆ ಎನ್ಯುಮರೇಷನ್ ಫಾರ್ಮಲ್ಲಿ ತಾವು ಹಾಕಿರ್ತೀರ, ಸೈನ್ ಮಾಡೋಕ್ಕೆ ಮುಂಚೆ ಮೇಲ್ಗಡೆ ಒಂದು 3 ಷರತ್ತು ಹಾಕಿರ್ತಾರೆ. ಒಂದು, ನಾನು ಭಾರತೀಯ ಪ್ರಜೆ ಆಗಿರ್ತೀನಿ, ಬೇರೆ ಯಾವ ದೇಶದ ಪ್ರಜೆ ಅಲ್ಲ ಅಂತ. ಎರಡನೇದು, ನಾನು ಒಂದು ಕಡೆ ಮಾತ್ರ ಹೆಸರು ಇಟ್ಕೊಂಡಿದ್ದೀನಿ, ಬೇರೆ ಯಾವ ಕಡೆ ಇಲ್ಲ ಅಂತ. ಮೂರನೇದು, ಆ್ಯಸ್ ಪರ್ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ಸೆಕ್ಷನ್ 31 ಪ್ರಕಾರ ನಾನು ಏನೋ ತಪ್ಪು ಮಾಹಿತಿ ಕೊಟ್ಟರೆ ಶಿಕ್ಷೆಗೆ ಒಳಗಾಗ್ತೀನಿ ಅಂತ ತಾವು ಬರೆದು ಕೊಟ್ಟಿರ್ತೀರ. ಅದು ಒಂದಕ್ಕಿಂತ ಮೇಲ್ಪಟ್ಟು ಓಟ್ ಇಟ್ಟುಕೊಳ್ಳೋದು ಶಿಕ್ಷಕ ಅಪರಾಧ ಆಗಿರುತ್ತದೆ. ದಯವಿಟ್ಟು ಮತದಾರ ಹಂಗೆ ಯಾವುದು ಮಾಡಬಾರ್ದು. ನಮಗೆ ಅಕಸ್ಮಾತ್ ಒಂದಕ್ಕಿಂತ ಮೇಲ್ಪಟ್ಟು ಕಡೆ ಓಟ್ ಇದ್ದರೂ ಸಮೇತ ಕೈಂಡ್ಲಿ ಪ್ಲೀಸ್ ಸೈನ್ ಒನ್ಲಿ ಇನ್ ಒನ್ ಪ್ಲೇಸ್. ಎಲ್ಲಿ ಇಟ್ಟುಕೊಳ್ಳೋದೆಂಬುದು ತಾವೇ ತೀರ್ಮಾನ ಮಾಡ್ಬೋದು.
ನಾವು ತೀರ್ಮಾನ ಮಾಡೋಕ್ಕಾಗಲ್ಲ. ಮತದಾರರ ಕುರಿತ ಯಾವುದೇ ಒಂದು ವಿಚಾರವನ್ನು ಅಧಿಕಾರಿಗಳು ತೀರ್ಮಾನ ಮಾಡೋಕ್ಕಾಗಲ್ಲ. ತಮ್ಮ ಹೆಸರು ಹೆಂಗಿರಬೇಕು ಮತ್ತು ಡೇಟ್ ಆಫ್ ಬರ್ತ್ ಯಾವುದು ಇದೆಲ್ಲನೂ ತಾವೇ ಸೈನ್ ಮಾಡಿದ ಆರ್ಡರ್ ಪ್ರಕಾರ ಡಿಕ್ಲರೇಷನ್ ಪ್ರಕಾರ ತೊಗೊಳ್ತೀವಿ ಹೊರತು ಅಧಿಕಾರಿ ಮಾಡೋಕ್ಕೆ ಬರಲ್ಲ. ಸರ್, ಪ್ರಕಾಶ್ ರಾಜ್ದು 4 ಸ್ಟೇಟಲ್ಲೇ ಇದ್ಬಿಡ್ತು ಸರ್. ಅನ್ನೋ ಆಫ್ ಟ್ರ್ಯಾಕ್ ಸರ್ ಕೇಳ್ತಿರೋದು. ಒಂದು ಹೌ ಇಸ್ ದಿಸ್ ಆನ್ ಒಫೆನ್ಸ್, ಮತ್ತು ಈಗ ಆಗ್ಲಿಕ್ಕೂ ಸಾಧ್ಯ ಹೇಗೆ ಸರ್? ಇಲ್ಲ, ಯಾವುದೇ ಇಂಡಿವಿಜುವಲ್ ಕುರಿತು ನಾವು ಮಾತಾಡೋಕ್ಕೆ ನನಗೆ ದಟ್ಸ್ ಓಕೆ ಸರ್, ಬಟ್ ವಾಟ್ ಅಬೌಟ್ ದಿಸ್? ನೀವು ಹೇಳಿದ್ರಲ್ಲ 2-3 ಕಡೆ ಇದ್ಬಿಡ್ಬೋದು, ಆಗ್ಬಿಡ್ಬೋದು ಅಂತ. ಅದು SIR ಪ್ರಾಸೆಸ್ದು ಪರ್ಪಸ್ಸೇ ಅದೇನೆ. ಆಬ್ಸೆಂಟಿ, ಶಿಫ್ಟೆಡ್, ಡ್ಯೂಪ್ಲಿಕೇಟ್ ಆ್ಯಂಡ್ ಡೆಡ್. ವಾಟ್ ಆರ್ ದ ಕಂಪ್ಲೈಂಟ್ಸ್ ಆನ್ ಅವರ್ ಇನ್ ಸೆನ್ಸ್ ಅನಾಮಲೀಸ್ ಇನ್ ದ ಎಲೆಕ್ಟ್ರಲ್ ಬಗ್ಗೆ ಏನೇನಿದೆ ಅಂತ ಜನಗೆ ಮೇಜರ್ ಅಭಿಪ್ರಾಯ ಇದೆ ಅಂತ ಕೇಳಿದರೆ, ಕೆಲವರು ಅಲ್ಲಿ ಊರಲ್ಲೇ ಇಲ್ಲ, ಅವ್ರ ಹೆಸರು ಇದೆ, ಕೆಲವರು ಶಿಫ್ಟ್ ಆಗಿ ಭಾಳ ಸಮಯ ಆಗಿಬಿಟ್ಟಿದೆ, ಅವ್ರು ಇಲ್ಲೂ ಇಟ್ಕೊಂಡು ಅವ್ರು ಇಟ್ಕೊಂಡಿದ್ದಾರೆ, ಡೂಪ್ಲಿಕೇಟ್ 2 ಕಡೆ 3 ಕಡೆ ಹೆಸರಿದೆ, ತೀರ್ಕೊಂಡು ಸುಮಾರು ವರ್ಷ ಆದಮೇಲೆ ಅವ್ರ ಹೆಸರನ್ನು ಮುಂದುವರಿತಾನೆ ಇದೆ. ಸೊ ಈಗ ನಾವು ಎನ್ಯುಮರೇಷನ್ ಫಾರ್ಮ್ ಏನು ಕೊಡ್ತೀವಿ ಅಂತ ಕೇಳಿದರೆ, ಹೆಸರು ತೀರ್ಕೊಂಡಿದ್ದವ್ರ ಹೆಸರು ನಮ್ಮ ಲಿಸ್ಟಲ್ಲಿ ಇದ್ರೂ ಅವ್ರಿಗೆ ಎನ್ಯುಮರೇಷನ್ ಫಾರ್ಮ್ ಹೋಗುತ್ತದೆ, ಡೂಪ್ಲಿಕೇಟ್ ಇದ್ರೂ ಹೋಗುತ್ತದೆ. ಸೊ ನಾವು ರಿಕ್ವೆಸ್ಟ್ ಮಾಡೋದು, ಯಾವ್ಯಾವುದು ಫಾರ್ಮ್ ಸೈನ್ ಮಾಡಿ ವಾಪಸ್ ಬರ್ತದೆ ಅವ್ರ ಹೆಸರು ನಮ್ಮ ಡ್ರಾಫ್ಟ್ ರೋಲಲ್ಲಿ ಇರ್ತದೆ. ಯಾವುದು ಫಾರ್ಮ್ ಸೈನ್ ಮಾಡಿ ವಾಪಸ್ ಬರಲ್ಲ ಅವ್ರ ಹೆಸರು ಡ್ರಾಫ್ಟ್ ರೋಲಲ್ಲಿ ಇರಲ್ಲ. ಸೊ ಈಗ ಡೆಡ್ ವೋಟರ್ ಸೈನ್ ಮಾಡಲ್ಲ, ಡೂಪ್ಲಿಕೇಟ್ ಇರೋರು ಎಲ್ಲ ಒಂದು ಕಡೆ ಮಾತ್ರ ಇಟ್ಕೊಳ್ತಾರೆ, ಇನ್ನೊಂದು ಕಡೆ ಅವ್ರು ಸೈನ್ ಮಾಡಲ್ಲ, ಶಿಫ್ಟೆಡ್ ಆಬ್ಸೆಂಟ್ ಇದ್ದರೆ ಅವರು ಸೈನ್ ಮಾಡಲ್ಲ. ಸೊ ಅಂಥದ್ದು ಫಾರ್ಮ್ ನಮಗೆ ವಾಪಸ್ ಬರಲ್ಲ. ಇಲ್ಲಿ ಇಂಟರ್ ಸ್ಟೇಟ್ ಫ್ರಾಡ್ ಕಮಿಟ್ ಮಾಡೋ ಸಾಧ್ಯತೆ ಇದೆಯಾ ಸರ್? ಇಲ್ಲ, ಇದು SIR ತಮಿಳ್ನಾಡಿನಲ್ಲಿ ಆಗಿರುತ್ತೆ, ಆಗೋಗಿದೆ ಆಲ್ರೆಡಿ. ನಾವು ದಟ್ ಪರ್ಸನ್ ಅವ್ರಿಲ್ಲಿ ಬಂದು ರಿಜಿಸ್ಟರ್ ಆಗಿ ಕರ್ನಾಟಕದಲ್ಲಿ ರೆಕಾರ್ಡ್ಸ್ ತೋರಿಸೋವಂಥ ಸಾಧ್ಯತೆಗಳು ಇಲ್ಲ. ಈಗ ನಾವು ಫಾರ್ಮ್ ಎನ್ಯುಮರೇಷನ್ ಫಾರ್ಮ್ ಇದೆ, ಅದು ಪ್ರಿಂಟೆಡ್ ಫಾರ್ಮ್. ನಾವು ಅದು QR ಕೋಡ್ ಸೆಪ್ರೇಟ್ ಮಾಡಿದ್ರಿಂದ ಡೂಪ್ಲಿಕೇಟ್ ಮಾಡೋಕ್ಕೂ ಬರಲ್ಲ. ಅದು ಪ್ರಿಂಟೆಡ್ ಫಾರ್ಮ್. ನಾವು ಯಾರು 16/6/2026 ಮತದಾರ ಪಟ್ಟಿಲಿ ಹೆಸರಿತ್ತು ಅವರಿಗೆ ಮಾತ್ರ ನಾವು ಎನ್ಯುಮರೇಷನ್ ಫಾರ್ಮ್ ಕೊಡ್ತಾ ಇರ್ತೀವಿ. ಸರ್, ಈಗ ನಮ್ಗೆ ಗೊತ್ತಿರೋ ಹಂಗೆ ಜಸ್ಟ್ ಆಸ್ ಅ ಕಾನ್ವರ್ಸೇಷನ್ ಸರ್, ದೇರ್ ಆರ್ ಸಮ್ ಕಾನ್ಸ್ಟಿಟ್ಯೂನ್ಸೀಸ್, ಬೆಂಗಳೂರಿನ ಲೆಟ್ಸ್ ಎ ಹೊರವಲಯ ಅಂತ ಅನ್ಕೋಬೋದು, ಅಥವಾ ದೇ ಆರ್ ಬಾರ್ಡರ್ ಕಾನ್ಸ್ಟಿಟ್ಯೂನ್ಸೀಸ್ ಟು ಅದರ್ ಸ್ಟೇಟ್ಸ್. ಫಾರ್ ಎಕ್ಸಾಂಪಲ್ ಕೋಲಾರ ಅಂದರೆ ಆಂಧ್ರ ಆಗುತ್ತೆ, ಈ ಕಡೆ ದೇವನಹಳ್ಳಿ ಚಿಕ್ಕಬಳ್ಳಾಪುರ ಬಂದರೆ ಆಂಧ್ರ ಆಗುತ್ತೆ, ಈ ಕಡೆ ಬೊಮ್ಮನಹಳ್ಳಿ ಬಂದರೆ ತಮಿಳ್ನಾಡು ಆಗುತ್ತೆ. ನಾನು ಆ್ಯಸ್ ಅ ರಿಪೋರ್ಟರ್ ಐ ಹ್ಯಾವ್ ಬಿನ್ ಟೋಲ್ಡ್ ಸರ್, ಬಾರ್ಡರ್ ಆ ಕಡೆಯಿಂದ ಜನ ಬಂದು ಇಲ್ಲಿ ವೋಟ್ ಮಾಡಿ ಹೋಗೋದು ಒಂದು ಸಾಧಾರಣ ಪ್ರಕ್ರಿಯೆ ಅಂತ. ಅಕ್ರಾಸ್ ಕಾನ್ಸ್ಟಿಟ್ಯೂನ್ಸೀಸ್, ನಾನು 1-2 ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಇದನ್ನು ಪ್ರಿವೆಂಟ್ ಮಾಡೋದ್ರಲ್ಲಿ SIR ಹೇಗೆ ಸಹಕಾರಿಯಾಗುತ್ತೆ? ಈಗ ಇಲ್ಲಿ ತನಕ ನಮ್ಮದು ಫಾರ್ಮ್ 6 ಏನಿತ್ತು ಅದು ಡಿಜಿಟೈಸ್ ಆಗಿರೋದಿಲ್ಲ, ಎನ್ಯುಮರೇಷನ್ ಫಾರ್ಮ್ ಡಿಜಿಟೈಸ್ ಆಗಿರೋದಿಲ್ಲ. SIR ಅಲ್ಲಿ ಒಂದು ವಿಶೇಷತೆ ಏನಂತ ಕೇಳಿದರೆ, ಈಗ ಜನ ಏನು ನಮಗೆ ಮಾಹಿತಿ ತುಂಬಿ ಕೊಡ್ತಾರೆ ಆ ಡೇಟಾ ಪೂರ ಡಿಜಿಟೈಸ್ ಮಾಡಿ ಆ ಫಾರ್ಮನ್ನು ನಾವು ಸ್ಕ್ಯಾನ್ ಮಾಡಿ ಇಟ್ಟುಕೊಳ್ತೀವಿ. ಅದರಿಂದ ಸಪೋಸ್ ನಾವು ಡೆಮೋಕ್ರೆಟಿಕ್ ಸಿಮಿಲರ್ ಎಂಟ್ರೀಸ್, ಫೋಟೋ ಸಿಮಿಲರ್ ಎಂಟ್ರೀಸ್ ಅಂತ ನಮ್ಮ ಹತ್ರ ಸಾಫ್ಟ್ವೇರ್ ರನ್ ಮಾಡಿ, ನಾವು ಯಾರ್ಯಾವುದು ಡೂಪ್ಲಿಕೇಟ್ ಇದೆ ಅದು ಅಕಸ್ಮಾತ್ ನಾವು ಪತ್ತೆ ಹಚ್ಚಿದರೆ ಅವರೇ ಸೈನ್ ಮಾಡಿ ಕೊಟ್ಟಿರ್ತಾರೆ. ಆ್ಯಸ್ ಪರ್ ಸೆಕ್ಷನ್ 31 ಆಫ್ RP ಆ್ಯಕ್ಟ್ ಶಿಕ್ಷೆಗೆ ಒಳಗಾಗ್ತೀನಿ ಅಂತ. ಅದರಿಂದ ಯಾರು ಬೇಕೆಂದೇ 2 ಕಡೆ 3 ಕಡೆ ವೋಟ್ಗಳು ಇಟ್ಟುಕೊಂಡು SIR ಪ್ರಕ್ರಿಯೆಯಲ್ಲಿ ಮಾಡಿದರೆ ಪತ್ತೆ ಹಚ್ಚೋದು ಭಾಳ ಸುಲಭ ಆಗುತ್ತದೆ. ಅವ್ರ ಮೇಲೆ ಖಂಡಿತವಾಗಿ ಕಾನೂನು ಕ್ರಮನೂ ಆಗುತ್ತದೆ. ಸೊ ಅದಕ್ಕೆ ನಾನು ಮತ್ತೆ ವಿನಂತಿ ಮಾಡ್ತೀನಿ, ದಯವಿಟ್ಟು ಯಾವುದೇ ಕಾರಣಕ್ಕೂ ಮೋರ್ ದೆನ್ 1 ಕಡೆ ಸೈನ್ ಮಾಡಿ ಕೊಡಬೇಡ ಅಂತ. ಸರ್, ಈ ಪತ್ತೆ ಹಚ್ಚೋದು ಅಂತ ನೀವು ಹೇಳಿದಾಗ ನನಗೆ ನೆನಪಾಗ್ತಿದೆ, ಈ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಳಸಿ ಈ ಪರಿಷ್ಕರಣೆಯ ಪ್ರಕ್ರಿಯೆಯನ್ನು ಭಾಳ ಸುಲಭವಾಗಿ ಮಾಡ್ತಿದ್ದಾರೆ ಎಲೆಕ್ಷನ್ ಕಮಿಷನರ್ಗಳು ಅಕ್ರಾಸ್ ದ ಕಂಟ್ರಿ ಅನ್ನೋದು ಒಂದು ಅಭಿಪ್ರಾಯ ಇದೆ. ಅದರ ಜೊತೆಗೆ ಈ AI ಅನ್ನೋದು ಇಟ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇಟ್ ಇಸ್ ನಾಟ್ ರಿಯಲ್ ಇಂಟೆಲಿಜೆನ್ಸ್. ಹಾಗಾಗಿ ಆ್ಯಕ್ಯುರೇಸಿ ಬಗ್ಗೆ, ಅದರ ಪಕ್ವತೆ ಬಗ್ಗೆ ಒಂದು ಪ್ರಶ್ನೆ ಇದೆ ಸರ್, ಪ್ಲೀಸ್. ಈ ಎಂಟೈರ್ ಪ್ರಕ್ರಿಯೆಯಲ್ಲಿ ತೀರ್ಮಾನ ತಗೊಳ್ಳೋ ಅಧಿಕಾರಿ EROನೇ ಆಗಿರ್ತಾರೆ, ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಆಫೀಸರ್. ಸೊ ಈ ಡೇಟಾಬೇಸ್ ಡಿಜಿಟೈಸ್ ಆಗಿರುತ್ತದೆ ಹೊರತು ತೀರ್ಮಾನಗಳು ಯಾವುದು ನಾವು ಅಧಿಕಾರಿಗಳೇ ತಗೊಳ್ತಾರೆ. ಅದರಿಂದ ಆ ರೀತಿ ಯಾವುದೂ ಇಲ್ಲ. ಸೊ ERO ಈಸ್ ದ ಆಫೀಸರ್ ಹೂ ವಿಲ್ ಡಿಸೈಡ್ ಯಾರಿಗೆ ನೋಟಿಸ್ ಕೊಡಬೇಕು, ನೋಟಿಸ್ ಕೊಟ್ಟ ನಂತರ ಹಿಯರಿಂಗ್ ಹೆಂಗೆ ಮಾಡಬೇಕು, ಯಾವ ಡಾಕ್ಯುಮೆಂಟ್ ಕೇಳಬೇಕು, ಆ ಡಾಕ್ಯುಮೆಂಟ್ ಎಲ್ಲ ಪರಿಶೀಲನೆ ಮಾಡಿದ ನಂತರ ಡಾಕ್ಯುಮೆಂಟ್ ಒಪ್ಪೋದಾ ತಿರಸ್ಕರಿಸೋದಾ, ಈ ಎಲ್ಲ ಪ್ರಕ್ರಿಯೆಯನ್ನು EROನೇ ತಗೊಳ್ತಾರೆ. ಸೊ ಸಂಬಂಧಪಟ್ಟ ಅಧಿಕಾರಿಯೇ ಜವಾಬ್ದಾರಾಗಿರ್ತಾರೆ. ಸೊ ಅದರಿಂದ ಆ ರೀತಿ ಯಾವುದಿಲ್ಲ. ಸರ್, ನೀವು ಏನು ಕಲೆಕ್ಟ್ ಮಾಡ್ತಿದ್ದೀರಿ ಮಾಹಿತಿ, ಇದನ್ನು ಒಂದು ವರ್ಲ್ಡ್ ಸ್ಟೇಜಲ್ಲಿ ಡೇಟಾ ಅಂತಾರೆ ಸರ್. ಈ ಡೇಟಾ ಬಗ್ಗೆ ತುಂಬ ಚರ್ಚೆ ಇದೆ ಸರ್ ಇವತ್ತು, ಇಡೀ ವಿಶ್ವದಲ್ಲಿದೆ. ಡೇಟಾ ಇಸ್ ಲೈಕ್ ಗೋಲ್ಡ್ ಮೈನ್ ಸರ್, ಸಾರಿ. ಸೊ ಈ ಡೇಟಾದ ಭದ್ರತೆ ಬಗ್ಗೆ ಸರ್, ಸೆಕ್ಯೂರಿಟಿ ಬಗ್ಗೆ ನೀವು ಜನಕ್ಕೆ ಹೇಳೋದಾದರೆ, ಮಾಹಿತಿ ಕೊಡೋದು ಎಸ್ಪೆಷಲಿ ನಗರ ಭಾಗದಲ್ಲಿ ಇರುವಂಥ ಜನರು, ಸಿಟಿ ಜನ ಸ್ವಲ್ಪ ಹಿಂಜರಿತಾರೆ ಸರ್, ಎಲ್ಲೇನೋ ಒಂದು ಫ್ರಾಡ್ ಆಗಿಬಿಡುತ್ತೋ. ಅದಲ್ಲದೆ ಸರ್, ಮೊನ್ನೆ ನಮ್ಮ ಚಾನಲ್ ವಿಸ್ತಾರದಲ್ಲೇ ಒಂದು ಪ್ರಸಾರ ಆಯಿತು ಸುದ್ದಿ, ಯಾರೋ ಇಬ್ಬರು ಯಂಗ್ ಹುಡುಗಿಯರು SIR ಮಾಡ್ತಿದ್ದೀವಿ ಅಂತ ಹೇಳಿ ಮನೆಗೆ ಹೋಗಿ ಸರ್ವೆ ಮಾಡ್ತಿದ್ದಾರೆ ಸರ್. ಇನ್ನೂ ಶುರುನೇ ಆಗಿರಲಿಲ್ಲ. ದಿಸ್ ಇಸ್ ಅಬೌಟ್ 3-4 ಡೇಸ್ ಬ್ಯಾಕ್. ಸೊ ಇದು ಎರಡನ್ನೂ ಸೇರಿಸಿ ತಾವು ಒಂದು ಎಚ್ಚರಿಕೆಯ ಮಾತು ಪ್ಲಸ್ ಆಶ್ವಾಸನೆ ನೀಡೋದಾದರೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹ್ಯಾಸ್ ಟೇಕನ್ ಎವ್ರಿ ಸ್ಟೆಪ್ಸ್ ಟು ಸೆಕ್ಯೂರ್ ಆಲ್ ದ ಡೇಟಾ ಆ್ಯಸ್ ಪರ್ ಲಾ. ಸೊ ಅದರಿಂದ ಅದು ಕುರಿತು ಏನು ಖಂಡಿತವಾಗಿ ಯಾವುದೇ ಸಮಸ್ಯೆ ಇರೋಕ್ಕಿಲ್ಲ.
ನಮ್ಮ ಬಿ ಎಲ್ ಓಗಳು ಏನಿದೆ ಬೂತ್ ಆಫೀಸರ್ ಏನಿದೆ ಅವರಿಗೆ ಪೂರ ಐ ಡಿ ಕಾರ್ಡ್ ಕೊಟ್ಟಿದ್ವಿ ECI ವತಿಯಿಂದ ಐ ಡಿ ಕಾರ್ಡ್ ಕೊಟ್ಟಿದ್ವಿ. ಸೊ ದೇ ವಿಲ್ ಡಿಸ್ಪ್ಲೇ ದ ಐ ಡಿ ಕಾರ್ಡ್ ವೆನ್ ದೇ ಕಮ್ ಟು ಯುವರ್ ಹೌಸ್. ಸೊ ಈಗ ನನ್ನ ಮನೆಗೆ ಬೆಳಿಗ್ಗೆ ಬಂದಿದ್ದರು, ಅವ್ರು ಐ ಡಿ ಕಾರ್ಡ್ ಹಾಕ್ಕೊಂಡೇ ಬಂದಿದ್ರು. ಸೊ ಅದರಿಂದ ನಮ್ಮ ಐ ಡಿ ಕಾರ್ಡನ್ನ ತಾವು ನೋಡಿ ಮಾಡಬಹುದಾಗಿದೆ. ಸರಿ, ನ್ಯೂಟ್ರಾಲಿಟಿ ಬಗ್ಗೆ ತಟಸ್ಥರಾಗಿರಬೇಕು ಬಿ ಎಲ್ ಒಗಳು ಪಕ್ಷಪಾತದಿಂದ ಆ ಪಕ್ಷಪಾತ ಮನಸ್ಥಿತಿಯಿಂದ ಕೆಲಸ ಮಾಡಬಾರ್ದು ಅನ್ನೋ ನಿರೀಕ್ಷೆ ಎಲ್ಲ ರಾಜಕೀಯ ಪಕ್ಷದಲ್ಲೂ ಇದೆ ಸರ್. ಐ ಆಮ್ ಶೋರ್ ಕಾಂಗ್ರೆಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ ನಮ್ಮ ಫೇವರಲ್ಲಿ ಮಾಡಲಿ, BJP ಎಕ್ಸ್ಪೆಕ್ಟ್ ಮಾಡ್ತಾರೆ ನಮ್ಮ ಆ್ಯಂಟಿ ವೋಟ್ಸ್ನ ಅವ್ರು ಡಿಲೀಟ್ ಮಾಡಲಿ ಅಂತ. ಬಟ್ ಟು ಮೇಂಟೈನ್ ದಿಸ್ ನ್ಯೂಟ್ರಾಲಿಟಿ ಸರ್, ಒಂದು ತಟಸ್ಥ ಪಾರದರ್ಶಕ ಪ್ರಾಮಾಣಿಕ ಪ್ರಕ್ರಿಯೆಯಾಗಿ ಇದನ್ನು ನೀವು ಮಾಡಿಸೋದ್ರಲ್ಲಿ ಯಾವ ರೀತಿಯ ಸಿದ್ಧತೆ ಮಾಡಿದ್ದೀವಿ? ಇದು ಸಂಪೂರ್ಣ ಪಾರದರ್ಶಕವಾಗಿ ನಡೀತಾ ಇರೋ ಪ್ರಕ್ರಿಯೆ ಇದು. ಎರಡನೇದು, BLO ಯಾವುದೇ ಒಂದು ತೀರ್ಮಾನ ಈ ಹಂತದಲ್ಲಿ ತೊಗೊಳ್ಳಿಕ್ಕೆ ಆಗೋದೇ ಇಲ್ಲ. ಅವರು ಫಾರ್ಮನ್ನು ಕೊಡ್ತಾರೆ, ಫಾರ್ಮನ್ನು ವಾಪಸ್ ತೊಗೊಳ್ತಾರೆ, ಅದನ್ನು ಡಿಜಿಟೈಸ್ ಮಾಡ್ತಾರೆ ಅಷ್ಟೇ ಹೊರತು ತೀರ್ಮಾನಗಳು ಪೂರ ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಆಫೀಸರೇ ತೊಗೊಳ್ತಾರೆ. ಸೊ ಅದರಿಂದ BLO ಯಾವುದು ಪಕ್ಷಪಾತ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಎಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಇದೆಲ್ಲದರ ನಡುವೆ ಹೌ ಕ್ಯಾನ್ ಐ ನಾಟ್ ಆಸ್ಕ್ ಯು ದಿಸ್ ಸರ್, ನಮ್ಮ ರಾಜ್ಯದ ಗೃಹ ಸಚಿವರು ಪದೇ ಪದೇ ಹೇಳ್ತಿದ್ದಾರೆ, ನಾವು ಕ್ಯಾಬಿನೆಟ್ ಕಡೆಯಿಂದ ಒಂದು 12 ಪ್ರಶ್ನೆಗಳನ್ನ ಕೇಳಿದ್ದೀವಿ ನಮ್ಮ ಮುಖ್ಯ ಚುನಾವಣಾ ಆಯುಕ್ತರಿಗೆ, ಅವ್ರು ನಮಗೆ ಉತ್ತರ ಕೊಟ್ಟಿಲ್ಲ ಅಂತ. ಸರ್, ಆ್ಯಸ್ ಅ ಜರ್ನಲಿಸ್ಟ್ ನನಗೆ ಅರ್ಥ ಆಗ್ತದೆ, ನೀವು ಒಂದು ಸ್ವಾಯತ್ತತೆ ಇರುವಂಥ ಒಂದು ಸಂಸ್ಥೆ ಸರ್, ಯು ಆರ್ ಆನ್ ಅಟಾನಮಸ್ ಬಾಡಿ. ಬಟ್ ನನ್ನ ಪ್ರಶ್ನೆ ಸರ್, ಯು ಕ್ಯಾನ್ ಈಸಿಲಿ ಎಸ್ಕೇಪ್, ಆರ್ ಯು ಆನ್ಸರಬಲ್ ಟು ದ ಕ್ಯಾಬಿನೆಟ್ ಆಫ್ ದ ಸ್ಟೇಟ್ ಗೌರ್ಮೆಂಟ್ ಸರ್? No, I cannot comment on the administrative aspects of these issues, so I skip the question. ಸರಿ ಸರ್, ಮತ್ತು ಹೌ ಡು ಯು ಮೆಜರ್ ಈ ಒಂದು ಪ್ರಕ್ರಿಯೆಯ ಯಶಸ್ಸನ್ನು ನೀವು ಹೇಗೆ ಅಳಿಬೋದು ಅಟ್ ದಿ ಎಂಡ್ ಆಫ್ ಇಟ್? ಜುಲೈ 29ಗೆ ಮುಗೀತದೆ, ಆಗಸ್ಟ್ 5ನೇ ತಾರೀಕು ಡ್ರಾಫ್ಟ್ ಎಲೆಕ್ಟೋರಲ್ ರೋಲ್ಸ್ನ ನೀವು ಪಬ್ಲಿಷ್ ಮಾಡ್ತೀರಿ. ಸೊ ಯಶಸ್ಸನ್ನು ನೀವು ಹೇಗೆ ಅಳಿಬೋದು ಇದರಲ್ಲಿ? ಈಗ ಈ ಯಶಸ್ಸು ಇರುವುದು ಎರಡು, ಒಂದು ಎಷ್ಟು ಮಟ್ಟಿಗೆ ಜನರ ಮಾಹಿತಿಗೆ ನಾವು ಇದನ್ನು ಕೊಡ್ತೀವಿ ಎಂಬುದು. ಎರಡನೇದು, ಎಲ್ಲ ಫಾರ್ಮ್ಸ್ 100% ಇನ್ವೇಷನ್ ವೋಟರ್ಗೆ ರೀಚ್ ಆಗ್ತದೆ ಅಂತ. ಈಗ 100% ಇನ್ವೇಷನ್ ಫಾರ್ಮ್ ರೀಚ್ ಆಗಲಿಕ್ಕೆ ಎಲ್ಲ ಕ್ರಮ ಕೈಗೊಂಡು ಈಗಾಗಲೇ ಪ್ರಿಂಟಿಂಗ್ ಕೆಲಸ ಮುಗಿದಿದೆ, ಎಲ್ಲ BLOಗಳ ಕೈಯಲ್ಲಿ ಫಾರ್ಮ್ಸ್ ಇದೆ, ಫಾರ್ಮ್ಸ್ ಆಗಲೇ ಇವತ್ತು ಮನೆಗೆ ತಲುಪಲಿಕ್ಕೆ ಶುರು ಮಾಡಿದ್ದಾರೆ. 3 ದಿವಸ ಒಳಗೆ ಮಾಡಬೇಕಂತ ಅವ್ರಿಗೆ ಸಂಪೂರ್ಣ ಜ್ಞಾನ ಅವ್ರಿಗೆ ಇದೆ. ಸೊ ವಿ ವಿಲ್ ಆಲ್ಸೋ ಮಾನಿಟರ್, ಮತ್ತು ಇದನ್ನು ರಾಜಕೀಯ ಪಕ್ಷಗಳಿಗೆ, ಮೀಡಿಯಾ ಮುಖಾಂತರ ಮತದಾರರಿಗೆ ಎಲ್ಲರಿಗೂ ಸಮೇತ ನಾವು ಮಾಹಿತಿಯನ್ನು ಡೈಲಿ ಕೊಡ್ತಾ ಇರ್ತೀವಿ. ಎರಡನೇದು ನೋಡಿದರೆ ಸ್ವೀಪ್ ಆ್ಯಕ್ಟಿವಿಟೀಸ್. ಈಗ ಒಂದು ಕಡೆ ಹಲವಾರು ರೀತಿ ಪ್ರಚಾರ ಆಗ್ತಾ ಇದೆ. ಸ್ವೀಪ್ ನೋಡಿದರೆ ನಾವು ವಿ ಇನ್ವಾಲ್ವ್ ಸಿವಿಲ್ ಸೊಸೈಟೀಸ್, ವಿ ಆಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್, ವಿ ಇನ್ವಾಲ್ವ್ ಯಂಗ್ ವೋಟರ್ಸ್, ವಿ ಇನ್ವಾಲ್ವ್ ಸಮಾಜದಲ್ಲಿ ಸಾಧನೆ ಮಾಡಿದ ವ್ಯಕ್ತಿಗಳು, ಎಲ್ಲ ರೀತಿಯಾದ ಜನರನ್ನು ಒಳಗೊಂಡ ಒಂದು ಪ್ರಕ್ರಿಯೆ ಮಾಡ್ತಾ ಇರುವುದರಿಂದ, ಮತ್ತು ನಾವು ಭಾಳ ಫೋಟೋಸ್ ನೋಡ್ತಾ ಇರ್ತೀವಿ ಎಷ್ಟು ಮಟ್ಟಿಗೆ ಸ್ವೀಪ್ ಆ್ಯಕ್ಟಿವ್ಸ್ ಮಾಡ್ತಾರೆ ಅಂತ. ಸೊ ಡೆಫಿನೆಟ್ಲಿ ಐ ವೆರಿ ಮಚ್ ಬಿಲೀವ್ ಕಾನ್ಫಿಡೆಂಟ್ಲಿ ಈ ಪ್ರಕ್ರಿಯೆ 100% ನಿಗದಿತ ಅವಧಿ ಒಳಗೆ ಎಲ್ಲ ಎಲಿಜಿಬಲ್ ಮತದಾರರನ್ನು ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡುವ ಕ್ರಮ ಚೆನ್ನಾಗಿ ಆಗ್ತದೆ ಅಂತ ನಾನು ನಂಬ್ತೀನಿ. ಸರ್, ಈಗ ನನಗೆ ತೊಂದರೆ ಇತ್ತು, ಹೌ ಡು ಯಾರನ್ನ ನಾನು ಸಂಪರ್ಕ ಮಾಡಲಿ? 1950 1950 ಎಂದ ಟೋಲ್ ಫ್ರೀ ನಂಬರ್ ಇರ್ತದೆ. ದಟ್ ನಂಬರ್ ಈಸ್ ವೆರಿ ಪಾಪ್ಯುಲರ್ ವಿತ್ ಪೀಪಲ್ ಆಲ್ಸೋ. ಅದರ ಜೊತೆಗೆ ಎನಿಮರೇಷನ್ ಫಾರ್ಮಲ್ಲಿನೇ ತಮ್ಮ BLO ನಂಬರ್ ಪ್ರಿಂಟ್ ಆಗಿರ್ತದೆ. ತಮ್ಮ BLO ಹೆಸರು ಮತ್ತು ತಮ್ಮ BLO ನಂಬರ್ ಎರಡು ಎನಿಮರೇಷನ್ ಫಾರ್ಮಲ್ಲೇ ಪ್ರಿಂಟ್ ಆಗಿರ್ತದೆ. ಸೊ ದಯವಿಟ್ಟು ತಾವು ತಮ್ಮ BLOಗೆ ಕಾಲ್ ಮಾಡಿದ್ದಲ್ಲಿ ಡೆಫಿನೆಟ್ಲಿ ದೇ ವಿಲ್ ಹೆಲ್ಪ್. ಜಸ್ಟ್ ಫಾರ್ ದ ಪೀಪಲ್ಸ್ ಸೇಕ್ ಸರ್, ಯಾರು ಬಡವರು ಇರ್ತಾರೆ ಅವ್ರ ಹತ್ರ ದಾಖಲಾತಿಗಳು ಇರೋದಿಲ್ಲ, ಜನರೇಷನ್ ಆಫ್ಟರ್ ಜನರೇಷನ್, ತಲೆಮಾರಾದ್ಮೇಲೆ ತಲೆಮಾರು ಅವ್ರ ಡಾಕ್ಯುಮೆಂಟೇಷನ್ ಮಾಡಿಸಿರೋದಿಲ್ಲ, ಶಿಕ್ಷಣ ಅನ್ನೋದು ದೊಡ್ಡ ಪ್ರಮಾಣದಲ್ಲಿ ಅವ್ರಿಗೆ ಸಿಕ್ಕಿರೋದಿಲ್ಲ, ಅವರು ಈ ಪ್ರಕ್ರಿಯೆಯ ಮಹತ್ವವನ್ನು ತಿಳ್ಕೊಂಡಿರೋದಿಲ್ಲ. ಈಗ ಸರ್ಕಾರ ಬೇರೆ ಈ ರೀತಿ ಮತ ಹಕ್ಕಿದ್ರೆ ಮಾತ್ರ ನಿಮಗೆ ಬೇರೆ ಹಕ್ಕುಗಳು ಅಂತ ಹೇಳಬೇಕಾದ ಸಂದರ್ಭದಲ್ಲಿ ಹೌ ಅಂದರೆ ಎಷ್ಟು ದೂರ ನೀವು ಹೋಗ್ಲಿಕ್ಕೆ ರೆಡಿ ಇದ್ದೀರಿ ಟು ಎನ್ಶೂರ್? ನಾ ಮೊದಲೇ ಹೇಳಿದಂಗೆ ಮತದಾರರು ಇರಲಿಕ್ಕೆ ಎಲಿಜಿಬಿಲಿಟಿ ಏನು, ಒಂದು ಭಾರತೀಯ ದೇಶದ ಪ್ರಜೆಯಾಗಿರಬೇಕು, ಏನಂದ್ರೆ 18 ವಯಸ್ಸು ತುಂಬಿರಬೇಕು ಅಷ್ಟೇ. ಬಡವರು ಶ್ರೀಮಂತರು ಏನು ವ್ಯತ್ಯಾಸಗಳಿಲ್ಲ. ಅದರಿಂದ ಇಲ್ಲ, ಈಗ ಅವ್ರದ್ದು 2002ರಲ್ಲಿ ಅವ್ರ ಹೆಸರಿದ್ದರೆ ಇರಲಿಲ್ಲ ಸಾಕಾಗುತ್ತೆ. ಇರಲಿಲ್ಲ ಅಂದರೆ ಸಂಬಂಧ ERO ಅದು ಕುರಿತ ತೀರ್ಮಾನವನ್ನು ತಗೊಳ್ತಾರೆ. ಒಟ್ಟಾರೆ ಈ ಪ್ರಕ್ರಿಯೆಯ ಉದ್ದೇಶ ಏನಂತ ಕೇಳಿದರೆ ಆಲ್ ಎಲಿಜಿಬಲ್ ವೋಟರ್ ಶುಡ್ ಬಿ ಇನ್ಕ್ಲೂಡೆಡ್ ಇನ್ ದಿ ಎಲೆಕ್ಟರಲ್ ರೋಲ್. ಅದು ತಕ್ಕಂಗೆ ಖಂಡಿತವಾಗಿ ERO ತೀರ್ಮಾನ ತಗೊಳ್ತಾರೆ. ಆ ಎಲಿಜಿಬಿಲಿಟಿ ಅಂದ್ರಲ್ಲ ಸರ್, ಅರ್ಹತೆ, ಈ ಅರ್ಹತೆನ ಸಾಬೀತುಪಡಿಸೋದಾದರೂ ಹೇಗೆ? ನನ್ನ ಹತ್ರ ಡಾಕ್ಯುಮೆಂಟೇ ಇಲ್ಲ ಸರ್. ಫಾರ್ ಎಕ್ಸಾಂಪಲ್ ಸರ್, ಮೈ ಗ್ರ್ಯಾಂಡ್ ಫಾದರ್ ಅವರು ಶಿಕ್ಷಣ ಪಡೆದಿರಲಿಲ್ಲ, ನಮ್ಮಪ್ಪ ಶಿಕ್ಷಣ ಪಡೆದಿರಲಿಲ್ಲ, ನಾನು ಶಿಕ್ಷಣ
ದೊಡ್ಡ ಪ್ರಮಾಣದಲ್ಲಿ ಏನು ಪಡೆದಿಲ್ಲ, ಬಟ್ ಬೆಂಗಳೂರಿನಲ್ಲಿ ಇದ್ದೀನಿ, ಒಂಚೂರು ಪಾರು ತಿಳ್ಕೊಂಡಿದ್ದೀನಿ, ಪ್ರಪಂಚ ಜ್ಞಾನ ಅಂದ್ಕೊಳ್ಳಿ. ಸೊ ನನಗೆ ಈ ಡಾಕ್ಯುಮೆಂಟೇಷನ್ ಮಾಡಿಸೋವಂಥದ್ದು, ಐಡಿಗಳು ಇಟ್ಕೊಳ್ಳೋವಂಥದ್ದು ಇದು ಯಾವುದೂ ನನಗೆ ಗೊತ್ತೇ ಇಲ್ಲ. ಅವಾಗ ನಾನೇನು ಮಾಡಲಿ ಸರ್? ಈಗ ನಾನು ಪ್ರೊಸೀಜರ್ ಮಾತ್ರ ಎಕ್ಸ್ಪ್ಲೈನ್ ಮಾಡೋಕ್ಕಾಗುತ್ತದೆ. ತೀರ್ಮಾನ ತಗೊಳ್ಳಿಕ್ಕೆ ಬೇಕಾದರೆ ಸಂಬಂಧಪಟ್ಟ ದಾಖಲಾತಿ ಇಲ್ಲದೆ ಯಾವುದೋ ಕುರಿತು ಕಮೆಂಟ್ ಮಾಡಲಿಕ್ಕೆ ಆಗುವುದಿಲ್ಲ. ಸೊ ಸಂಬಂಧಪಟ್ಟ ದಾಖಲಾತಿಯನ್ನು ಸಂಬಂಧಪಟ್ಟ ERO ಪರಿಶೀಲನೆ ಮಾಡ್ತಾರೆ. ಐ ಎಕ್ಸ್ಪ್ಲೈನ್ ದ ಡ್ಯೂ ಪ್ರಾಸೆಸ್ ಆಫ್ ಲಾ, ಹೌ ದ Case to case ಕೇಸ್, ಎಸ್ ದೇ ವಿಲ್ ಹ್ಯಾಂಡಲ್ ಕೇಸ್ ಟು ಕೇಸ್, ಕೇಸ್ ಬೈ ಕೇಸ್. ಸರ್, ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ತಾವು ನಮ್ಮ ರಾಜ್ಯದ ಮತದಾರರಿಗೆ ಒನ್ಸ್ ಅಗೇನ್ ಸರ್, ನಾನು ಮತ್ತೊಮ್ಮೆ ಕನ್ನಡ ರಾಜ್ಯದ ಎಲ್ಲ ಮತದಾರರಲ್ಲಿ ಪ್ರೀತಿಯಿಂದ ವಿನಂತಿ ಮಾಡಿಕೊಳ್ತೀನಿ, ದಯವಿಟ್ಟು ಎನ್ಯುಮರೇಷನ್ ಫಾರ್ಮ್ ತಮ್ಮ ಮನೆಗೆ ಬಂದ ಸಂದರ್ಭಗಳಲ್ಲಿ ತಮ್ಮ ಫೋಟೋವನ್ನು ಹಚ್ಚಿ ಫಿಲ್ ಮಾಡಿ ಸಹಿ ಮಾಡಿ ಮರೆಯದೇ BLO ಹತ್ರ ಆ ಫಾರ್ಮನ್ನು ವಾಪಸ್ ಕೊಡಿ ಅಂತ ವಿನಂತಿ ಮಾಡಿಕೊಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮಿಸ್ಟರ್ ಅನ್ಬು ಕುಮಾರ್, ಚೀಫ್ ಎಲೆಕ್ಟೋರಲ್ ಆಫೀಸರ್, ಕರ್ನಾಟಕ. ಥ್ಯಾಂಕ್ ಯು ಫಾರ್ ಯೋರ್ ಟೈಮ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಇದಾಗಿತ್ತು ಮುಖ್ಯ ಚುನಾವಣಾ ಆಯುಕ್ತರ SIR ಸಂಬಂಧಿತ ವಿಶೇಷ ತೀವ್ರ ಪರಿಷ್ಕರಣೆ ಮತದಾರರ ಪಟ್ಟಿಯದ್ದು, ಅದಕ್ಕೆ ಸಂಬಂಧಿತ ಒಂದು ಸಂದರ್ಶನ. ನೋಡಿದ್ದಕ್ಕಾಗಿ ಧನ್ಯವಾದ. ನೋಡ್ತೀರಿ PNS ವಿಸ್ತಾರ, ನೇರ, ನಿಖರ, ಜನಪರ.